ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ನ ಫೈನಲ್ ಕಂಟೆಸ್ಟೆಂಟ್ ಆಗಿರುವಂತಹ ಮ್ಯೂಟೆಂಟ್ ರಘು ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಹೇಗಿದ್ದೀರಿ ಸರ್? ಆಫ್ಟರ್ ಬಿಗ್ ಬಾಸ್ನ ಆಫ್ಟರ್ ಎಫೆಕ್ಟ್ ಹೇಗಿದೆ? ಇವಾಗ ಪರವಾಗಿಲ್ಲ. ಸ್ವಲ್ಪ ಆಚೆ ಬಂದಾಗ ಸ್ವಲ್ಪ ಮೈಂಡ್ ಎಲ್ಲ ಬ್ಲಾಂಕ್ ಆಗಿತ್ತು. ಓಕೆ. ಲೈಕ್ ಯಾಕೆಂದ್ರೆ 3 ತಿಂಗಳಿಂದ ಗೋಡೆಗಳ ಮಧ್ಯ ಫೋನ್ ಇಲ್ಲ. 17-18 ಕಂಟೆಸ್ಟೆಂಟ್ ಫೇಸ್ಗಳು ನೋಡ್ಕೊಂಡೇ ಇದ್ವಲ್ಲ. ಆಚೆ ಬಂದ ತಕ್ಷಣ ಹೊಸ ಮುಖಗಳು, ಸ್ವಲ್ಪ ಮೈಂಡ್ ಚೇಂಜ್ ಆಗ್ತಾ ಇತ್ತು. ನಿದ್ದೆ ಬರ್ತಾ ಇರ್ಲಿಲ್ಲ. ಬೆಳಿಗ್ಗೆ ಎದ್ದಾಗ ಮೈಕ್ ಎಲ್ಲ ಹುಡುಕ್ತಾ ಇದ್ವಿ. ಫುಡ್ ಎಲ್ಲ ಇನ್ನು ಅಷ್ಟೊಂದು ಸೇರ್ತಾ ಇಲ್ಲ. ಸ್ಲೋ ಆಗಿ ಅಡ್ಜಸ್ಟ್ ಆಗ್ತಾ ಇದೀನಿ. ಜನರ ರಿಯಾಕ್ಷನ್ ನೋಡಿ ಯಾವ ರೀತಿಯಾಗಿ ಅನ್ನಿಸ್ತು? ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಷ್ಟು ಸಪೋರ್ಟ್ ಇದೆ, ಇಷ್ಟು ಲವ್, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ನನಗೆ ಅಂತ ಆಚೆ ಬಂದ್ಮೇಲೆ ಗೊತ್ತಾಯ್ತು. ಲೈಕ್ ನಾಟ್ ಇವನ್ ಒಂದು ನೆಗೆಟಿವ್ ಇಲ್ಲ ನನ್ನ ಮೇಲೆ. ಅಂಡ್ ಐ ವಾಸ್ ಸರ್ಪ್ರೈಸ್. ನಮ್ಮ ವೈಫು ಅಂಡ್ ಮೈ ಫ್ರೆಂಡ್ ಕಾರ್ತಿಕ್ ಅಂತ ಇದ್ದಾರೆ, ಅವ್ರು ಹೇಳ್ತಾ ಇದ್ರು ಏನೂ ಇಲ್ಲ ನಿಮ್ಗೆ ಅಂತ. ಬಟ್ ನಾನು ನಂಬಲಿಲ್ಲ ಫಸ್ಟಿಗೆ. ನಾನು ಇನ್ಸ್ಟಾಗ್ರಾಮು, ನನ್ನ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದಾಗ ಅವಾಗ ನಂಬಿಕೆ ಬಂತು. ಅಂಡ್ ಆಚೆ ಹೋದಾಗೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸರ್, ನಿಮ್ಮ ಆಟವನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಫೈನಲ್ ವರೆಗೂ ಕೂಡ ನೀವೊಬ್ರು ಟಾಪ್ 3 ಕಂಟೆಸ್ಟೆಂಟ್ ಆಗ್ಬಹುದು ಅಂತ ಎಲ್ರಿಗೂ ಕೂಡ ಅನಿಸ್ತಾ ಇತ್ತು. ಸೊ ಅದು ಆಗಿಲ್ಲ. ಸೊ ಆ ಬೇಜಾರಿದ್ಯಾ? ಮತ್ತೆ ಸೊ ಅದು ಯಾಕೆ ತಪ್ಪು ಅಂತ ನಿಮ್ಗೆ ಅನ್ನಿಸ್ತು? ನಾನೇನು ಎಲ್ಲೂ ತಪ್ಪು ಮಾಡಿಲ್ಲ. ಟಾಪ್ 3 ಬರ್ತೀನಿ ಅನ್ಕೊಂಡಿದ್ದೆ. ಸೊ 5th ಬಂದಾಗ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಬಟ್ ಇಟ್ಸ್ ಓಕೆ. ಯಾವಾಗ ಸ್ಟೇಜ್ ಮೇಲೆ ಕರೆದು ಸುದೀಪ್ ಅವರು ಇದ್ರೆ ರಘು ಥರ ಇರಬೇಕು, ಅವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂದ್ರು, ನನಗೇನೋ ಕಪ್ ಗೆದ್ದಂಗೆ ಒಂದು ಸಂತೋಷ ಆಯಿತು. ಆ್ಯಂಡ್ ಅವಾಗ ನನಗೇನು ಅನಿಸಿಲ್ಲ. ಬಟ್ ಆಚೆ ಬಂದಮೇಲೆ ಆ ಪ್ರೀತಿ ನೋಡಿ ಇದೆಲ್ಲ ಮರ್ತೋದೆ. ಸೊ 1, 2, 3 ಎಲ್ಲ ಇಟ್ ಜಸ್ಟ್ ಎ ನಂಬರ್. ಸೊ ನಾನು ಏನು ಗಳಿಸಿದ್ದೀನಿ ಅಂದರೆ ಪ್ರೀತಿ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮೀ. ಸೊ ಐ ಆಮ್ ವೆರಿ ಹ್ಯಾಪಿ. ಮನೆಯೊಳಗೆ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ವಾತಾವರಣ ಅದಾದ ತಕ್ಷಣವೇ ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಕ್ಷಣವೇ ಅಭಿಮಾನಿಗಳ ಒಂದು ಆ ದೊಡ್ಡ ಪ್ರಮಾಣದ ಸಾಗರ, ಅವರ ಪ್ರೀತಿ, ಅದೆಲ್ಲ ಹೇಗೆ ಅನ್ನಿಸ್ತು? ನಾನು ಹೇಳ್ತಾ ಇದ್ದೀನಲ್ಲ, ಲೈಕ್ 1% ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಚೆಗಡೆ ಬಂದಾಗ ನನಗೆ ಇಷ್ಟೊಂದು ನೇಮ ಆಗಿದೆ, ಇಷ್ಟು ಪ್ರೀತಿ ಬಂದಿದೆ. ಲೈಕ್ ಮನೇಲಿದ್ದಾಗ ನಮ್ಮ ಮೈಂಡಲ್ಲಿ ಒಂದು ಗೇಮ್ ಆಡಬೇಕು ಅಥವಾ ಆ ಕಂಟೆಸ್ಟೆಂಟ್ ಬಗ್ಗೆ ತಿಳ್ಕೋಬೇಕು, ಅವ್ರ ವ್ಯಕ್ತಿತ್ವ ಏನು. ಯಾಕಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀವಿ. ಔಟ್ಸೈಡ್ ವರ್ಲ್ಡ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದೇ 4 ಗೋಡೆ. ಸೊ ನಮ್ಗೊಂದು % ಕೂಡ ಐಡಿಯಾ ಇಲ್ಲ. ಬಟ್ ಆಚೆ ಬಂದಾಗ ಅದನ್ನ ನೋಡಿದ್ರೆ ಒಂಥರ ವಿಲ್ ಬಿ ಸ್ಟಂಡ್. ಏನಾಗ್ತಾ ಇದೆ, ಇದು ರಿಯಲ್, ನಾವೇನೋ ಫೇಕ್ ಇದು, ಲೈಕ್ ಹಂಗೆ ಅನ್ಸಿದ್ ನನಗೆ. ನಾನು ಇವಾಗ ಸ್ವಲ್ಪ ಡೈಜೆಸ್ಟ್ ಆಗ್ತಾ ಇದೆ. ಹೌದು, ಇದು ರಿಯಲ್, ಇದು ಏನಾಗಿದೆಯೋ ಎವ್ರಿಥಿಂಗ್ ಇಸ್ ರಿಯಲ್. ನಾನು ಆಚೆ ಬಂದಾಗ ಫಸ್ಟ್ ಟೈಮ್ ಐ ಥಾಟ್ ಇಟ್ಸ್ ಆಲ್ ಏನೋ ಸುಮ್ಮನೆ ಏನೋ ಡ್ರೀಮು ಅನ್ಕೊಂಡೆ. ಬಟ್ ಎವ್ರಿಥಿಂಗ್ ಇಸ್ ರಿಯಲ್. ಓಕೆ ಓಕೆ. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆ ಅಂತಂದ್ರೆ ಒಂದು ಎಲ್ರಿಗೂ ಕೂಡ ಇರುತ್ತೆ, ಅಲ್ಲಿ ಜಗಳ ಮಾಡಬೇಕು, ಮತ್ತೆ ಕಾಂಟ್ರವರ್ಸಿ ಮಾತ್ರ ಮಾಡ್ತಾನೆ ಇರಬೇಕು. ಸೊ ಆ ರೀತಿಯಾಗಿರುವಂಥ ಒಂದು ಇದ್ರೆ ಮಾತ್ರ ಅಲ್ಲಿ ಹೊರಗಿನ ಜನರಿಗೂ ಕೂಡ ಇಷ್ಟ ಆಗತ್ತೆ ಅಂತ ಹೇಳ್ಬೋದು. ಬಟ್ ಜಗಳ ಒಂದಷ್ಟು ಕಡೆ ಆಗ್ತಾ ಇದ್ರು ಕೂಡ ಒಂದು ಜೆಂಟಲ್ಮೆನ್ ಆ ರೀತಿಯಲ್ಲಿ ಇದ್ದುಕೊಂಡು ಕೂಡ ಫೈನಲ್ ತನಕ ಹೋಗ್ಬೋದು, ಅಥವಾ ಒಂದು ಗೆಲುವಿಗೆ ನಾನು ಕೂಡ ಗೆಲುವಿಗೆ ಅರ್ಹ ಆಗುವಂತ ಒಂದು ಸ್ಪರ್ಧೆ ಅಂತ ಅನಿಸ್ಬಹುದು ಅನ್ನುವಂಥ ಒಂದು ಆ ಒಂದು ಇದನ್ನು ಕೂಡ ನೀವು ತೋರಿಸ್ಕೊಟ್ರಿ. ಯಾಕೆಂದ್ರೆ ಅಲ್ಲಿ ಹೋದಾಗ ಫಸ್ಟ್ ನಾನು ನೋಡಿದ್ದು ನನಗಿಂತ ಒಂದು 17-18 ಇಯರ್ಸ್ಗಿಂತ ಕಮ್ಮಿ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್. ಸೊ ಆ್ಯಂಡ್ ಅವ್ರ ಮೆಚುರಿಟಿ ಲೆವೆಲೇ ಬೇರೆ, ನಂದೇ ಬೇರೆ. ಆ್ಯಂಡ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಕಮ್ಮಿ. ಇಟ್ಸ್ ಎ ಲಾಂಗ್ ಜರ್ನಿ ಫಾರ್ ಮೀ. ಆ್ಯಂಡ್ ಹೋದಾಗ ಒಂದು ಕ್ಲಾಶ್ ಆಗುತ್ತೆ. ಆ್ಯಂಡ್ ನಂದು ಅಶ್ವಿನಿ ಅವ್ರದ್ದು ಬರ್ತಾ ಬರ್ತಾ ನನಗೇನು ಅನ್ನಿಸ್ತು ಅಂದರೆ, ಲೈಕ್ ದೇ ವೇರ್ ಪ್ರವೋಕಿಂಗ್ ಮೀ, ಜಗಳ ಆಡಲಿ ಅಂತನೋ ಏನೋ ಅಂತ. ಬಟ್ ಜಗಳ ಆಡ್ಬಿಟ್ಟೆ ಗೇಮ್ ಆಡಬೇಕು ಅಂತ ಏನು ಇಲ್ವಲ್ಲ. ಸೊ ಐ ವಾಸ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದೆ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊತಾ ಇದ್ದೆ, ಆಟ ಆಡೋ ಟೈಮಲ್ಲಿ ಆಟ ಆಡ್ತಾ ಇದ್ದೆ. ಐ ವಾಸ್ ಜಸ್ಟ್ ಆ ಮನೇಲಿ ಜೀವಿಸ್ತಾ ಇದ್ದೆ. ಐ ವಾಸ್ ವೆರಿ ಹ್ಯಾಪಿ. ಅದೇನು ರೂಲ್ಸ್ ಇಲ್ಲ ಅಲ್ಲಿ ಹೋದ್ರೆ ಜಗಳ ಆಡಬೇಕು ಅಂತ. ಏನು ಅಂದರೆ ತುಂಬ ಎಮೋಷ್ನಲ್ ಆಗ್ತೀರಾ ನೀವು. ಆ ಟೈಮಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಲೈಫಲ್ಲಿ ನಾನು ಕೋಪ ಬಂದಾಗ ತುಂಬ ತಪ್ಪುಗಳು ಮಾಡಿದ್ದೀನಿ. ಅಂಡ್ ತಪ್ಪುಗಳು ಮಾಡಿದಾಗ ಕಳ್ಕೊಂಡಿರೋದು ತುಂಬಾ ಇದೆ ಲೈಫ್. ಅಂಡ್ ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸ್ ಮನೆಯಲ್ಲೂ ಅದೇ ತಪ್ಪು ಮಾಡಿ
ಅಂಡ್ ಇವಾಗ ಒಂದು ಆಪೋಸಿಟ್ ಕಂಟೆಸ್ಟೆಂಟ್ ನನ್ನ ಪ್ರವೋಕ್ ಮಾಡ್ತಾ ಇದ್ದಾನೆ, ಕೋಪದಲ್ಲಿ ನಾನೇನೋ ಮಾತಾಡೋದು, ಅಂಡ್ ಮಾತಾಡಿದಾಗ ಅವ್ರಿಗೊಂದು ಚಾನ್ಸ್ ಅಲ್ವಾ ನನ್ನ ನಾಮಿನೇಟ್ ಮಾಡಕ್ಕೆ, ಮನೆಯಿಂದ ಆಚೆ ಹಾಕಕ್ಕೆ. ಸೊ ಐ ವಾಸ್ ನಾಟ್ ಗಿವಿಂಗ್ ದಟ್ ಚಾನ್ಸ್ ಅಷ್ಟೇ. ಕರೆಕ್ಟ್. ಸೊ ಐ ಪ್ಲೇಡ್ ವೆರಿ ವೈಸ್. ನನಗೆ ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು, ಓಕೆ ಈಗೂ ಇರ್ಬೋದು. ಸೊ 12 ಸೀಸನ್ ಅಲ್ಲಿ ಬರೀ ಜಗಳ ಆಡ್ಕೊಂಡು ಕೂಗಾಡ್ಕೊಂಡೆ ಆಟ ಆಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಿಗ್ ಬಾಸ್ ಮನೆ ಇಸ್ ಒಂದು ವ್ಯಕ್ತಿತ್ವದ ಆಟ. ಸೊ ನೀವ್ ಹೆಂಗ್ ಬೇಕಾದ್ರೂ ತೋರ್ಸ್ಬೋದು, ಜೆಂಟಲ್ಮೆನ್ ತರ ತೋರ್ಸ್ಬೋದು ಅಥವಾ ಒಂದು ರಾಕ್ಷಸನ್ ತರ ಆದ್ರೂ ಇರ್ಬೋದು. ಓಕೆ ಓಕೆ. ಅದು ನೀವು ಈಗಾಗಲೇ ಹೇಳ್ತಾ ಇದ್ರಿ, ಮನೆಗೆ ಹೋದ ದಿನನೇ, ಎಂಟ್ರಿ ಆದ ದಿನನೇ ನಿಮ್ದು ಜಗಳ ಆಗತ್ತೆ ಅಶ್ವಿನಿ ಅವರ ಜೊತೆಗೆ. ಬಹಳ ದೊಡ್ಡ ಮಟ್ಟಿಗೆನೆ ಆಗತ್ತೆ, ಅದು ಏಕವಚನ ಕೂಡ ಆ ದಿನನೇ ಪ್ರಯೋಗ ಆಗತ್ತೆ. ಸೊ ಅಂದ್ರೆ ಬಟ್ ನಾವು ನೋಡ್ತಾ ಹೋಗ್ತಾ ಇದ್ದಂಗೆ ರಘು ಅವರು ಆ ರೀತಿ ಅಲ್ಲ, ಅಂದ್ರೆ ಅವರ ಪರ್ಸನಾಲಿಟಿ ಅದಲ್ಲ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಗೇನಾದ್ರೂ ಅದಾದ ನಂತರ ಬೇಜಾರಾಯ್ತಾ? ನಾನು ಅಂದ್ರೆ ಅದಾದ ನಂತರ ಒಂದಷ್ಟು ಜಗಳಗೆಲ್ಲ ಆಗತ್ತೆ, ಬಟ್ ನಿಮ್ಗೇನಾದ್ರೂ ಆ ವಿಚಾರ ಬಗ್ಗೆ ಏನಾದ್ರೂ ಬೇಜಾರಾಯ್ತಾ? ನಾನು ಆ ರೀತಿಯಾಗಿ ಮಾಡಿದ ತಪ್ಪಾಯ್ತು ಅಥವಾ ಅಂತದ್ದೇನಾದ್ರೂ? ಇಲ್ಲ, ಬೇಜಾರಾಗಿಲ್ಲ, ನನ್ಗೆ ಎಲ್ಲೂ ಬೇಜಾರಾಗಿಲ್ಲ. ಯಾಕಂದ್ರೆ ಐ ಪ್ಲೇಡ್ ರಿಯಲಿ ವೆಲ್ ಅಂತ ಅನ್ನಿಸುತ್ತೆ. ಎವ್ರಿ ಪಾಯಿಂಟ್ ಅಲ್ಲಿ ಎವ್ರಿ ಸಿಚುವೇಶನ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಅಂಡ್ ಮೇ ಬಿ ನಾನು 30 ವರ್ಷ ಇರುವಾಗ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರೆ ನೀವು ಬೇರೆ ರಘುನ ನೋಡ್ತಿದ್ರೇನೋ. 45-46 ಫ್ಯಾಮಿಲಿ ಇದೆ, ನನ್ನ ಮಗ ನೋಡ್ತಿರ್ತಾನೆ, ನನ್ನ ವೈಫ್ ಇದಾರೆ, ಅದಿರತ್ತಲ್ವಾ. ಲೈಕ್ ಏನಾದ್ರು ನೆಗೆಟಿವ್ ಆದ್ರೆ ಮೇ ಬಿ ನಮ್ ವೈಫ್ಗೂ ಎಫೆಕ್ಟ್ ಆಗುತ್ತೆ, ಮಗಂಗೂ ಎಫೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಒಂದು ಮೈಂಡ್ ಅಲ್ಲಿ ಇತ್ತು. ಸೊ ನನಗೆ ಗೇಮ್ ಹೆಂಗ್ ಆಡ್ಬೇಕು ಅಲ್ಲಿ ಕಂಟೆಸ್ಟೆಂಟ್ ಪ್ರಕಾರ ಆಡ್ಬೇಕಾಗತ್ತೆ. ಮೇ ಬಿ ನಂತರನೇ ಒಂದು ಆಪೋಸಿಟ್ ಕಂಟೆಸ್ಟೆಂಟ್ ಸಿಕ್ಕಿ ಕ್ಲಾಶ್ ಆಗಿದ್ರೆ ಮೇ ಬಿ ನನ್ನ ಕ್ಯಾರೆಕ್ಟರ್ ಬೇರೆ ತರ ಇರ್ತಿತ್ತೇನೋ. ಅಲ್ಲಿ ಒಬ್ರು ಕಾಮಿಡಿಯನ್ನು, ರಕ್ಷಿತಾ ಬೇರೆ ಕ್ಯಾರೆಕ್ಟರ್, ವೆರಿ ಅಂದ್ರೆ ನನಗೆ ಟಕ್ಕರ್ ಅಷ್ಟೊಂದು ಸಿಕ್ಕಿಲ್ಲ ಅಂತ ಅನಿಸ್ತು ನನಗೆ. ಅವ್ರನ್ನ ಹೆಂಗ್ ಡೀಲ್ ಮಾಡ್ಬೇಕು ಹಂಗ್ ಮಾಡ್ಕೊಂಡೆ. ಮತ್ತೆ ಹೊರಗಡೆ ಜನರು ತುಂಬಾ ಎಂಜಾಯ್ ಮಾಡ್ತಾ ಇದ್ದಿದ್ದು ನಿಮ್ಮ ಒಂದಷ್ಟು ಕಾಂಬೋಗಳನ್ನ, ಅಂದ್ರೆ ನೀವು ಅಶ್ವಿನಿ ಅವರ ಜೊತೆಗೆ ಆಡ್ತಾ ಇದ್ದಂತ ಆ ಒಂದು ಕಾಂಬೋನ ಅಷ್ಟೇ ತುಂಬಾನೇ ಎಂಜಾಯ್ ಮಾಡಿದ್ರು. ಸೊ ಮನೆಯೊಳಗೆ ಯಾವ ರೀತಿಯಾಗಿ ಇತ್ತು ಅವರ ಜೊತೆಗಿನ ನಿಮ್ಮ ಕಾಂಬೋ ಬಗ್ಗೆ ಹೇಳೋದು? ಇಲ್ಲ, ನಮ್ದು ಅವ್ರದ್ದು ಕ್ಲಾಶ್ ಆಗ್ತಾನೆ ಇತ್ತು, ಬಟ್ ಕಿಚನ್ ಅಂತ ಬಂದಾಗ ಅವರು ಅಡ್ಗೆ ಮಾಡ್ತಾ ಇದ್ರು. ಇವನ್ ಐ ಲವ್ ಕುಕಿಂಗ್, ಅಲ್ಲೊಂದ್ ಸ್ವಲ್ಪ ಕನೆಕ್ಷನ್ ಇತ್ತು. ಅಂಡ್ ವೀಕೆಂಡ್ ಅಂತ ಬಂದಾಗ ಡ್ಯಾನ್ಸ್, ಸೊ ನಮ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಲಾಸ್ಟಿಗೆ ಯಾವಾಗ ಎಲ್ಲ ಫೈಟ್ಸ್ ಎಲ್ಲ ಮುಗ್ದೋದಾಗ ಎಲ್ಲೋ ಒಂದು ಫ್ರೆಂಡ್ ಆಗಿ ಮಾತಾಡ್ಕೊಂಡು ಒಂದು ಒಳ್ಳೆ ಕನೆಕ್ಷನ್ ಇತ್ತು ಎಂಡ್ ಅಲ್ಲಿ. ಅಶ್ವಿನಿ ಅವರನ್ನ ನೋಡ್ತಾ ಇದ್ರೆ ಅವರು ತುಂಬಾ ಟೈಮ್ ಬಹಳಷ್ಟು ಪ್ರವೋಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆಗ್ತಾ ಇತ್ತು. ನೀವಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅವರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿ ನಿಮ್ಗೆ ಅನಿಸ್ತು? ಅವರು ಅಲ್ಲಿ ನಿಜವಾಗ್ಲೂ ರಿಯಲ್ ಆಗಿ ಇದ್ರ ಅವರು? ಅದು ನನಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತೊಂದು ಒಪಿನಿಯನ್ ಇದ್ರೆ ನಾಳೆ ಒಂದು ಒಪಿನಿಯನ್ ಇರುತ್ತೆ. ಅಂಡ್ ಎವ್ರಿ ಟೈಮ್ ಚೇಂಜ್ ಆಗ್ತಾನೆ ಇರುತ್ತೆ. ಅಂಡ್ ಅವರು ಚೇಂಜ್ ಆಗ್ತಾನೆ ಬಂದು. ಒಂದು ಟೈಮು ಶಿ ವಾಸ್ ವೆರಿ ಅಂದ್ರೆ ಜೋರಾಗಿ ಮಾತಾಡೋದು, ಇನ್ನೊಂದು ಟೈಮ್ ಫುಲ್ ಸಾಫ್ಟ್ ಆಗೋದು. ಅಂತ ಟೈಮಲ್ಲಿ ನಮಗೂ ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗತ್ತೆ. ಸೊ ಬೇರೆ ಬೇರೆ ಪರ್ಸನಾಲಿಟಿ. ಅಂಡ್ ಎಂಡ್ ಅಲ್ಲಿ ಸ್ವಲ್ಪ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಕ್ಕೆ ಶುರು ಹಚ್ಕೊಂಡ್ರು. ಸೊ ಹಂಗೆ ಬೇಕಂತ ಅಂತಲ್ಲ, ಮೇ ಬಿ ಅಲ್ಲಿ ಬಿಗ್ ಬಾಸ್ ಮನೇಲಿ ನೀವು ಫೇಕ್ ಮಾಡಕ್ ಆಗಲ್ಲ. ನೀವೇನೇ ಮಾಡೋದು ನಿಮ್ ರಿಯಲ್ ವ್ಯಕ್ತಿತ್ವ ಆಚೆ ಬಂದೇ ಬರುತ್ತೆ. ಇದು ಓಕೆ ಓಕೆ ಸರ್. ಇನ್ನೊಂದು ಬಿಗ್ ಬಾಸ್ ಅಂತಂದ್ರೇನೆ ಈ ಸಲ ಒಂದು ಫ್ಯಾನ್ಸ್ಗೆ ಜಾಸ್ತಿಯಾಗಿ ಇಂಟ್ರೆಸ್ಟ್ ಇದ್ದಿದ್ದೆ ರಘು ಮತ್ತೆ ಗಿಲ್ಲಿ ಕಾಂಬಿನೇಷನ್. ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ಅದನ್ನ ತುಂಬಾ ವಿಡಿಯೋಗಳನ್ನ ಮಾಡಿ ಯಾವ್ಯಾವ್ದು ರೀತಿಯಲ್ಲೆಲ್ಲ ವೈರಲ್ ಆಗಿತ್ತು. ಸೊ ಅಂದ್ರೆ ನಿಮ್ಮ ಮತ್ತು ಅವರ ಗಿಲ್ಲಿ ನಡುವಿನ ಕನೆಕ್ಷನ್ ಹೇಗೆ ಬಿಲ್ಡ್ ಆಗ್ತಾ ಹೋಯ್ತು? ಅಂದ್ರೆ ಮನೆಗೆ ಹೋದಾಗ ನನ್ನ ಥಿಂಕಿಂಗು ಗಿಲ್ಲಿ ಥಿಂಕಿಂಗ್ ಆಲ್ಮೋಸ್ಟ್ ಸೇಮ್ ಇತ್ತು. ಅಂದ್ರೆ ನಾವು ಗೇಮ್ ಬಗ್ಗೆ ಅಷ್ಟೊಂದು ಪ್ಲಾನ್ ಮಾಡ್ಕೊಂಡು ಎಂಟ್ರಿ ಆಗಿರ್ಲಿಲ್ಲ. ಅವನು ಮನೇಲಿ ಜೀವಿಸ್ತಿದ್ದ, ನಾನು ಹಂಗೆ ಇದ್ದೆ. ನಮ್ದೇನೋ ಒಂದು ಕನೆಕ್ಷನ್ ಆಗೋಯ್ತು ಅಲ್ಲಿ ಹೋದ್ಮೇಲೆ. ಅಂದ್ರೆ ಬೇರೆಯವ್ರ ಜೊತೆ ನಂಗೆ ಕನೆಕ್ಟೇ ಆಗಿಲ್ಲ, ಯಾಕೆಂದ್ರೆ ದೇ ಆರ್ ವೆರಿ ಸೀರಿಯಸ್ ಗೇಮ್ ಬಗ್ಗೆ. ಯಾವಾಗೂ ಗೇಮು ಬಿಗ್ ಬಾಸ್ ಮನೇಲಿ ಹೆಂಗಿರ್ಬೇಕು, ದೇ ವೆರಿ ಕಾನ್ಶಿಯಸ್. ನಾವ್ ಹಂಗಿರ್ಲಿಲ್ಲ. ಆಟ ಆಡ್ಕೊಂಡು, ಕುಕಿಂಗ್ ಮಾಡ್ಕೊಂಡು, ನಾನು ರಕ್ಷಿತಾ ಗಿಲ್ಲಿ ಮಾತಾಡ್ಕೊಂಡು, ಯಾವಾಗ ಬೇಕಾದ್ರೂ ಕಿಚನ್ಗೆ ಹೋಗಿ ಏನೋ ಒಂದ್ ಮಾಡೋದು ನೈಟು, ಅಥವಾ ಆಚೆ ಹೋಗ ಮಾತಾಡೋದು. ಅದೊಂದು ತುಂಬಾ ಚೆನ್ನಾಗಿತ್ತು. ಅಂಡ್ ಆಟ ಆಡೋ ಟೈಮಲ್ಲಿ ಅವ್ರು ಇಂಡಿವಿಜುವಲ್ ಆಟ ಆಡ್ತಾ ಇದ್ವಿ. ಆಟ ಆದ ತಕ್ಷಣ ವಿ ವೇರ್ ಆಲ್ ಫ್ರೆಂಡ್ಸ್. ಜಗಳ ಆಡೋದು ಒಂದು 5 ನಿಮಿಷಕ್ಕೆ ಮತ್ತೆ ಫ್ರೆಂಡ್ಸ್ ಆಗೋದು, ಹಂಗೆ ಆ ತರ ಇತ್ತು. ಇಟ್ ವಾಸ್ ರಿಯಲಿ ಗುಡ್. ಓಕೆ. ಬಟ್ ಒಂದು ಟೈಮ್ ಅಲ್ಲಿ ಗಿಲ್ಲಿ ಜೊತೆಗೆ ನೀವು ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ರೆ, ತುಂಬಾನೇ ಇರಿಟೇಟ್ ಮಾಡಿದ್ ಅನ್ಸುತ್ತೆ.
ಸೊ ಅಂದ್ರೆ ಯಾವ ರೀತಿಯಾಗಿ ಇಡ್ತಾ ಇದ್ರು ಗಿಲ್ಲಿ ಮನೆ ಒಳಗೆ, ಅಂದ್ರೆ ನೀವು ಅವರ ವ್ಯಕ್ತಿತ್ವನ ಹೇಳೋದಾದ್ರೆ ಮನೆ ಒಳಗೆ ಹೇಗೆ ಇಡ್ತಾ ಇದ್ರು? ಅಂದ್ರೆ ಗಿಲ್ಲಿ ವಾಸ್ ಪ್ಲೇಯಿಂಗ್ ಎ ಗೇಮ್. ಇವಾಗ ಬಿಗ್ ಬಾಸ್ ಮನೇಲಿ ಇವಾಗ ನನ್ನ ಇರಿಟೇಟ್ ಮಾಡ್ತಾ ಇದ್ದಾನೆ ಅಂದ್ರೆ ಮೇ ಬಿ ಅದೇ ಅವ್ರ ಪ್ಲಾನ್ ಆಗಿರ್ಬೋದು, ನನ್ನ ಇರಿಟೇಟ್ ಮಾಡಿ ನಾನು ಏನೋ ಮಿಸ್ಟೇಕ್ ಮಾಡೋ ತರ. ಯಾಕಂದ್ರೆ ಒಂದೊಂದ್ ಟೈಮಲ್ಲಿ ಅವ್ರ ಕಾಮಿಡಿನೂ ನನಗೆ ಇರಿಟೇಟ್ ಆಗ್ತಿತ್ತು, ಅದನ್ನು ಹೇಳಿದೀನಿ. ಹೌದು, ನೀವು ಅದನ್ನು ಕೂಡ ಒಂದು ಹೌದು ಅನ್ಸಿತ್ತು ಆಕ್ಚುಲಿ, ಸ್ವಲ್ಪ ಕೋಪ ಬಂದಿತ್ತು. ಯಾಕೆಂದ್ರೆ ಒಂದೊಂದ್ಸತಿ ಅವ್ರು ಒಂದ್ ಲೈನ್ ನ ಕ್ರಾಸ್ ಮಾಡ್ತಾರೆ. ಯಾವತ್ತು ಆ ಲೈನ್ ನ ಕ್ರಾಸ್ ಮಾಡ್ಬಿಡಾಗಿಲ್ಲಿ, ಕಾಮಿಡಿ ಎಷ್ಟಾದ್ರೂ ಮಾಡು, ನಿಂದ ಅದೇ ಟ್ಯಾಲೆಂಟ್, ಬಟ್ ಯಾವಾಗಾದ್ರೂ ಒಬ್ಬೊಬ್ರಿಗೆ ಆ ಕಾಮಿಡಿ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂದಾಗ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡು, ಅದನ್ನ ಹೇಳಿದೀನಿ. ಅಂಡ್ ಅವನು ಸ್ಟಾಪ್ ಮಾಡ್ತಾ ಇದ್ದ, ಅವ್ರಿಗೂ ಅರ್ಥ ಆಗ್ತಾ ಇತ್ತು. ಸೊ ಅದು ಬಿಟ್ರೆ ನೋ ಕಂಪ್ಲೇಂಟ್. ಅದು ನಾವ್ ಹೆಂಗ್ ಮಾತಾಡ್ತಾ ಇದ್ವಿ ಅಂದ್ರೆ ಕಂಟೆಸ್ಟೆಂಟ್ ಗಳ ತರ ಮಾತಾಡ್ತಾ ಇರಲಿಲ್ಲ. ಅವನೇನೋ ನನ್ನ ತಮ್ಮ ಅಣ್ಣ ತಮ್ಮ ಜಗಳ ಆಡ್ತಾರಲ್ಲ ಆ ತರ ಜಗಳದಲ್ಲೇ ನಾನು ಹೋಗಿತ್ತಿದ್ದೆ, ಅವನು ನನ್ಗೆ ಇರಿಟೇಟ್ ಮಾಡ್ತಾ ಇದ್ದ ಅಂತ. ಒಂಥರ ಚೆನ್ನಾಗಿತ್ತು ಬಾಂಡಿಂಗ್. ಅಂದ್ರೆ ಒಂದು ನೀವು ಕ್ಯಾಪ್ಟನ್ ಆಗಿದ್ದ ಸಂದರ್ಭದಲ್ಲಿ ಅಂತ ಅನ್ಸುತ್ತೆ, ಅಂದ್ರೆ ಅಲ್ಲ ನೀವು ಪ್ರಿನ್ಸಿಪಲ್ ಆಗಿದ್ದಂತ ಟೈಮಲ್ಲಿ. ಸೊ ಆ ಒಂದು ಸಿಚುವೇಶನ್ ಕೂಡ ಅಷ್ಟೇ, ಗಿಲ್ಲಿಯವ್ರಿಗೂ ಕೂಡ ಆ ವೀಕ್ ತುಂಬಾನೇ ಬೂಸ್ಟ್ ಕೊಟ್ಟಿತ್ತು. ನಿಮ್ಗೂ ಕೂಡ ನೀವು ಯಾವ ರೀತಿಯಾಗಿರುವಂತ ಒಂದು ಕ್ಯಾರೆಕ್ಟರ್ ಅನ್ನುವಂಥದ್ದು ಕೂಡ ಜನರಿಗೆ ಜಾಸ್ತಿ ರೀಚ್ ಆಗಿದ್ದ ಆ ವೀಕ್ ಬಗ್ಗೆ ಮಾತಾಡೋದಾದ್ರೆ ಸರ್? ಆ ವೀಕ್ ನನಗೆ ಬಿಕಾಸ್ ಐ ಆಮ್ ಎ ಆಕ್ಟರ್, ಸೊ ಒಂದು ಕ್ಯಾರೆಕ್ಟರ್ ಕೊಟ್ಟಾಗ ಅದು ಇನ್ವಾಲ್ವ್ ಆಗದೆ, ದಟ್ ಇಸ್ ಡಿಸಿಪ್ಲಿನ್. ನನ್ನ ಲೈಫ್ ಎಲ್ಲ ಡಿಸಿಪ್ಲಿನ್ ಅಂತ ಬಂದವನು. ನಂಗೆ ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಯಾಕಂದ್ರೆ ನೀವು 16 ವೀಕ್ ನೋಡಿದಾಗ ಅಲ್ಲಿ ಬಂದಿದ್ದು ಎರಡೇ ಕಾನ್ಸೆಪ್ಟ್, ಒಂದು ಪ್ರಿನ್ಸಿಪಲ್, ಒಂದು ರಿಸಾರ್ಟ್ ಟಾಸ್ಕ್. ಸೊ ನಂಗೆ ಪ್ರಿನ್ಸಿಪಲ್ ಟಾಸ್ಕ್ ಅಂತ ಕೊಟ್ಟಾಗ ಬಿಗ್ ಬಾಸ್ ಸುಮ್ಮನೆ ಕೊಡಲ್ಲ, ಒಂದು ಪರ್ಸನಾಲಿಟಿ ನೋಡ್ಬಿಟ್ಟೆ ಕೊಡೋದು. ಸೊ ಅಂತದೊಂದು ಕೊಟ್ಟಾಗ ನಾವು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ದೇ ವಿಲ್ ಬಿ ವೆರಿ ಡಿಸಪಾಯಿಂಟೆಡ್. ವೆರಿ ವೆರಿ ಸೀರಿಯಸ್ ಅಬೌಟ್ ದಟ್ ಕ್ಯಾರೆಕ್ಟರ್. ಒಂದು ಪ್ರಿನ್ಸಿಪಲ್ ಹೆಂಗಿರ್ತಾರೆ, ನಾವು ಕಾಲೇಜಲ್ಲೆಲ್ಲ ಹೋದ್ರೆ ಯಾರೋ ಒಬ್ಬ ಹುಡುಗ ನಿಮ್ಮನ್ನ ರೇಗಿಸ್ತಾರೆ ಅಂದ್ರೆ ಪ್ರಿನ್ಸಿಪಲ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡಲ್ಲ, ಈಸ್ ಎ ಪ್ರಿನ್ಸಿಪಲ್. ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ಅವ್ನು ಎಷ್ಟೇ ನನ್ ಪ್ರವೋಕ್ ಮಾಡೋದು, ಐ ವಾಸ್ ಇನ್ ದ ಕ್ಯಾರೆಕ್ಟರ್ ಫಾರ್ 5-6 days. ಅದೇ ನನಗೆ ಒಂದು ಪ್ಲಸ್ ಆಗಿತ್ತು. ಬಿಗ್ ಬಾಸ್ ಒಳಗೆ ಹೋದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಾನೊಂದು ಗೆಲ್ಬೇಕು ಅನ್ನುವಂಥದ್ದು ಇರುತ್ತೆ, ಮತ್ತೆ ನಾನೊಂದು ಗೆಲ್ಬಹುದು ಅನ್ನುವಂಥ ಒಂದು ಕಾನ್ಫಿಡೆಂಟ್ ಕೂಡ ಒಂದು ಹಂತಕ್ಕೆ ಇರುತ್ತೆ. ಅದನ್ನ ತುಂಬಾ ಸಲ ಈ ಗಿಲ್ಲಿ ಅವರು ಹೇಳ್ತಾ ಇದ್ರು, ನಾನು ಗೆಲ್ತೀನಿ ಅಂದ್ರೆ ಅವರ ವರ್ತನೆಗಳೆಲ್ಲ ಆ ರೀತಿಯಾಗಿತ್ತು. ಒಂದಷ್ಟು ಕಂಟೆಸ್ಟ್ ನಿಮ್ಮ ಸಹಸ್ಪರ್ಧಿಗಳೇ ಹೇಳ್ತಾ ಇದ್ರು ಸ್ವಯಂ ಘೋಷಿತ ಬಿಗ್ ಬಾಸ್ ವಿನ್ನರ್ ಅನ್ನುವಂತ ಮಾತನ್ನು ಕೂಡ. ನಿಮ್ಗೆ ಅಂದ್ರೆ ಅನಿಸ್ತಾ ಇತ್ತು ಅಲ್ಲಿ ಅವರು ಆ ರೀತಿಯಾಗಿ ಗೆಲ್ತೀನಿ ಅಂತ? ತುಂಬಾ ನಾನು ಅದ್ರ ಬಗ್ಗೆ ಯಾವಾಗೂ ಯೋಚನೆ ಮಾಡಿಲ್ಲ, ಯಾಕಂದ್ರೆ ನಾನು ಒಂದ್ 2-3 ವಾರ ಇರ್ತೀನಿ ಒಳಗಡೆ ಅಂತಾನೆ ಒಳಗಡೆ ಹೋಗಿದ್ದೆ. ಯಾಕಂದ್ರೆ ನಾನು ಯಾವ್ದೇ ಸೀಸನ್ ನೋಡಿಲ್ಲ, ಒಂದ್ ಎಪಿಸೋಡು ನೋಡಿರಲಿಲ್ಲ. ಸಡನ್ ಆಗಿ 2 days ಬ್ಯಾಕ್ ಕಾಲ್ ಬರುತ್ತೆ, ಒಳಗಡೆ ಹೋಗ್ತೀನಿ. ಸೊ ಹೆಂಗ್ ಫಾಲೋ ಆಯ್ತೋ ಹಂಗೆ ನಾನು ಫಾಲೋ ಮಾಡ್ಕೊಂಡು ಹೋದೆ. ಅಂಡ್ ಫಸ್ಟ್ 3 weeks ಅಲ್ಲಿ ನನ್ಗೆ ಏನು ಆಯ್ತೋ ಅಲ್ಲಿಂದ ನಂಗೆ ಮೋಟಿವೇಶನ್ ಸಿಕ್ತು. ಅಂಡ್ ಹೋಗ್ತಾ ಹೋಗ್ತಾ ಗಿಲ್ಲಿ ನಾರ್ಮಲ್ ಆಗಿ ಎದ್ದ, ಬಟ್ ನನಗ್ ಗೊತ್ತಿರಂಗೆ ವಾಸ್ ವೆರಿ ಟ್ಯಾಲೆಂಟೆಡ್. ಲಾಸ್ಟಿಗೆ ನನ್ಗೆ ಅನ್ನಿಸ್ತು ಗಿಲ್ಲಿಗೆ ಒಳ್ಳೆ ಚಾನ್ಸ್ ಇದೆ ಈ ಶೋ ವಿನ್ ಆಗಕ್ಕೆ ಅಂತ. ಬಟ್ ನನಗೆ ಯಾವತ್ತೂ ನಾನು ಶೋ ಗೆಲ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಿರ್ಲಿಲ್ಲ, ಯಾಕಂದ್ರೆ ಬೇರೆಯವ್ರಿಗೆ ಹಂಗ ಅನಿಸ್ತಾ ಇತ್ತು. ಸೊ ನನಗೆ ಯಾವಾಗೂ ಅನ್ಸೋದು ನಾನು ಚೆನ್ನಾಗ್ ಆಡ್ತಾ ಇದ್ದೀನಿ ಗೇಮು ಅಂತ. ಬಿಕಾಸ್ ಇವಾಗ ಆಪೋಸಿಟ್ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಇದ್ದಾನೆ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲೇ ಅನ್ಕೊಂಡ್ಬಿಟ್ರೆ ನಾವೇ ವೀಕ್ ಆಗಿ ಹೋಗ್ತೀವಿ. ಸೊ ನನ್ಗೆ ಯಾವತ್ತೂ ಅದು ತಲೆಗೆ ಹಾಕೊಳ್ಳೇ ಇಲ್ಲ. ನಿಮ್ಗೆ ನಿಮ್ಮ ಜೊತೆಗೆ ಮತ್ತೊಂದು ಕಾಂಬೋ ಅಂದ್ರೆ ಅದು ರಕ್ಷಿತಾ ಅವರು ಕೂಡ ಅಷ್ಟೇ. ಅವ್ರು ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಗೌರವ ಎಲ್ಲ ಇಟ್ಕೊಂಡಿರುವಂತದ್ದು. ನೀವು ಅವ್ರಿಗೊಂದು ರಿಂಗ್ ಕೂಡ ಗಿಫ್ಟ್ ಮಾಡಿದ್ರಿ. ಯಾಕೆ ನಿಮ್ಮ ಜೊತೆಗೆ ಅವ್ರಿಗೆ ಅಷ್ಟೊಂದು ಕ್ಲೋಸ್? ಏನಿಲ್ಲ, ಆಕ್ಚುಲಿ ನಾವು ಅಲ್ಲಿ ಕ್ಲೋಸ್ ಆದಾಗ ಅವಳು ಎಲಿಮಿನೇಟ್ ಆಗ್ತಾರೆ ಸೀಕ್ರೆಟ್ ಟಾಸ್ಕ್. ಅವಾಗ ಆಚೆ ಹೋಗುವಾಗ ನನಗೆ ಫೀಲ್ ಆಯ್ತು. ಯಾಕಂದ್ರೆ ಮನೇಲಿದ್ದಾಗ ನೀರು ಬೇಕಾ ಅಥವಾ ಊಟ ಬೇಕಾ, ಸೊ ಏನೇ ಆದ್ರೂ ನನಗೊಬ್ಳು ಬಂದು ಕೇಳ್ತಾ ಇದ್ಲು. ಸೊ ನನಗೆಲ್ಲೋ ಒಂದು ಚಿಕ್ಕ ತಂಗಿನೋ ನನ್ನ ಮಗಳು ಫೀಲಿಂಗ್ ಬಂದ್ಬಿಡ್ತು. ಅವಳು ಆಚೆ ಹೋಗೋ ಟೈಮಲ್ಲಿ ತುಂಬಾ ಎಮೋಷನಲ್ ಆದೆ ಆ ಟೈಮಲ್ಲಿ ಒಂದು ಪಾಯಿಂಟ್ ಅಲ್ಲಿ. ಅವಳು ವಾಪಸ್ ಬಂದ್ಮೇಲೆ ಇನ್ನೂ ಖುಷಿ ಆಯ್ತು ನನಗೆ. ಸೊ ಇಟ್ ವಾಸ್ ಎ ಪ್ಯೂರ್ ಒಂಥರ ತುಂಬಾ ಕನೆಕ್ಟ್ ಆಗಿದ್ದೆ ರಕ್ಷಿತಾಗೆ. ಬಟ್ ನಾವು ಪರ್ಸನಲ್ ಆಗಿ ಮಾತಾಡ್ತಾ ಇದ್ವಿ. ಗೇಮ್ ಅಂತ ಬಂದಾಗ ಅವಳ ಪಾಡಿಗೆ ಅವಳು ಆಡೋಳು, ನನ್ ಗೇಮ್ ನಾನು ಆಡ್ತಾ ಇದ್ದೆ. ಬಟ್ ಅದೇ ಇವಾಗ ಆಚೆ ಬಂದ್ಮೇಲೂ ಇನ್ನೂ ಜಾಸ್ತಿ ಆಗಿದೆ ನಮ್ಮ ಫ್ರೆಂಡ್ಶಿಪ್. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ನಿಮಗೆ ಬಿಗ್ ಬಾಸ್ ಮನೆ ಒಳಗೆ ತುಂಬಾನೇ ಜಾಸ್ತಿ ಕನೆಕ್ಟ್ ಆಗಿದ್ದು ಆ ರೀತಿ ಇದ್ರೆ ಯಾರು ಅಂತ ಹೇಳ್ತೀರಿ ನೀವು? ಅದೇ ನನಗೆ ಗಿಲ್ಲಿ ಮತ್ತೆ ರಕ್ಷಿತಾನೆ, ಇನ್ಯಾರು ಕನೆಕ್ಟ್ ಆಗಿಲ್ಲ ಬಿಗ್ ಬಾಸ್ ಮನೇಲಿ. ಎಲ್ಲಾರನು ಕಂಟೆಸ್ಟೆಂಟ್ ತರಾನೇ ನೋಡ್ದೆ, ಬಟ್ ಗಿಲ್ಲಿನ ಒಂದು ಫ್ರೆಂಡ್ ತಮ್ಮನ್ ತರ ನೋಡ್ದೆ, ಅಂಡ್ ರಕ್ಷಿತಾನ ಒಂದು ತಂಗಿ ತರ ನೋಡ್ದೆ.
ಬಟ್ ಆಗ್ಲೇ ನಾವು ಮಾತಾಡಿದ್ದು ಒಂದ್ಸಲ ಅಂದ್ರೆ ಗಿಲ್ಲಿ ಅವರ ಜೊತೆಗೆ ಆರಂಭದಲ್ಲಿ ತುಂಬಾನೇ ಕ್ಲೋಸ್ ಇದ್ದು, ಅದಾದ ನಂತರ ನೀವು ಸ್ವಲ್ಪ ಆದ್ರೆ ಇರಿಟೇಟ್ ಆಗ್ತೀರಿ, ಒಂದಷ್ಟು ನಿಮ್ಮ ಗ್ಯಾಪ್ ಬರುತ್ತೆ. ಹೌದು. So ಅದೇನಾದ್ರೂ ನಿಮ್ಗೆ ಎಫೆಕ್ಟ್ ಆಗುತ್ತಾ, ಅಥವಾ ಆ ರೀತಿಯಾಗಿ ಯಾಕೆ ನಿರ್ಧಾರ ತಗೊಂಡ್ರೆ ನೀವು? ಅಂದ್ರೆ ನಿರ್ಧಾರ ಏನಿಲ್ಲ, ಅಲ್ಲಿ ಫ್ಲೋ ಅಲ್ಲಿ ಹೋಗ್ತಾ ಇದ್ದೆ ಅಷ್ಟೇ. ಹ್ಮ್. ಯಾಕೆಂದ್ರೆ ಅವರು ತುಂಬಾ ಇರಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಒಂದ್ ಟೈಮ್ ಅಲ್ಲಿ, ಅದು ಹ್ಮ್, ನನಗೂ ಇಷ್ಟ ಆಗಲ್ಲ. ಹ್ಮ್, ಹ್ಮ್, ಅದು ಹೇಳ್ತಾ ಹೇಳ್ತಾ ಆಮೇಲೆ ಒಂದ್ ಸ್ವಲ್ಪ ಅವ್ರಿಗೂ ಅರ್ಥ ಆಯ್ತು ತುಂಬಾ ಹ್ಮ್, ಇರಿಟೇಟ್ ಹ್ಮ್. ಮಾಡ್ತಾ ಇದ್ದೀನಿ ರಘುನ ಅಂತ. Okay. ಆಮೇಲೆ ಮತ್ತೆ ನಾವು ಸ್ವಲ್ಪ ಇದಾಗ್ತೀವಿ, ಬಾಂಡಿಂಗ್ ಇನ್ನ ಸ್ಟ್ರಾಂಗ್ ಆಗುತ್ತೆ. ಹ್ಮ್, ಮಧ್ಯದಲ್ಲಿ ಎಸ್ ಒಂದು 1 week 2 weeks ಮೇ ಬಿ ನನಗೂ ಇರಿಟೇಷನ್ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಹ್ಮ್, ಎಷ್ಟೇ ಹೇಳೋದು ತುಂಬಾನೇ ಒಂಥರ ಕಾಮಿಡಿ ಮಾಡ್ತಾ ಇದ್ರು, ನನಗದು ಇಷ್ಟ ಆಗ್ತಾ ಇರ್ಲಿಲ್ಲ. ಹ್ಮ್, 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 ಹ್ಮ್. ನೀವು ಅಂದ್ರೆ ಬಿಗ್ ಬಾಸ್ ಮನೇಲಿ ಜಾಸ್ತಿಯಾಗಿ ಕಿಚನ್ ಅಲ್ಲಿ ಇರ್ತಾ ಇದ್ರು. ಹೌದು. ಕಿಚನ್ ಎಲ್ಲರೂ ಕೂಡ ನಿಮ್ಮ ಅಡುಗೆ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಹ್ಮ್. ಅಂದ್ರೆ ನೀವು ಕಿಚನ್ ಅಂದ್ರೆ ಅಡುಗೆ ಬಗ್ಗೆ ಮೊದಲೇ ತುಂಬಾನೇ ಇಂಟ್ರೆಸ್ಟೆಡ್ ಯಾಕೆಂದ್ರೆ ಆಗಿದ್ರೆ ನಾನು ಫಿಟ್ನೆಸ್ ಅಲ್ಲೇ 30 ವರ್ಷ ಇದ್ದೀನಿ. ಸೊ ಹ್ಮ್. ಫ್ರಮ್ ಲಾಸ್ಟ್ 30 years ಕುಕಿಂಗ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನನ್ಗೆ ಇಷ್ಟ, ಸ್ಟ್ರೆಸ್ ಹ್ಮ್. ಆದಾಗ, ಕೋಪ ಬಂದಾಗ ಹೋಗಿ ಅಡುಗೆ ಮಾಡ್ತಾ ಇದ್ದೆ. ಹ್ಮ್, ಹ್ಮ್, ಅಂಡ್ ಅಲ್ಲಿಗೆ ಎವ್ರಿ ಕಂಟೆಸ್ಟೆಂಟ್ ಒಂದು ನಾಮಿನೇಷನ್ ಟಾಸ್ಕ್ ಆಗಿ ಸುಮ್ಮನೆ ಹೋಗಿ ಒಂದ್ ಕಡೆ ಕುತ್ಕೊಂತಾ ಇದ್ರು. ಹ್ಮ್, ಹ್ಮ್. ಸುಮ್ಮನೆ ಕುತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಐ ಕ್ಯಾನ್ ಡೂ ಸಮಥಿಂಗ್ ಇನ್ ದ ಕಿಚನ್ ಅಲ್ವಾ. ಹ್ಮ್, ಹ್ಮ್, ಕಿಚನ್ ಆಗ್ಲಿ, ನಾವು ಸ್ವಿಮ್ ಮಾಡ್ತಾ ಇದ್ದೆ, ಇಲ್ಲ ಜಿಮ್ ಏರಿಯಾಗ ಹೋಗ್ತಾ ಇದ್ದೆ, ಏನೋ ಒಂದು ಮಾಡ್ತಾ ಇದ್ದೆ, ಸುಮ್ಮನೆ ಕುತ್ಕೊಂತಾ ಇರ್ಲಿಲ್ಲ ನಾನು. ಹ್ಮ್, ಹ್ಮ್, ಹ್ಮ್. ಸರ್, ನೀವೊಬ್ರು ಇಂಟರ್ನ್ಯಾಷನಲ್ ಅಥ್ಲೀಟ್ ಬೇರೆ. ಹೌದು. ಸೊ ಅಥ್ಲೀಟ್ ಆಗಿ ಬಾಡಿ ಬಿಲ್ಡರ್ ಆಗಿ ಕೂಡ ನೀವು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ರಿ. ಹೌದು. ಸೊ ಹಾಗಾಗಿ ಆ ಒಂದು ಮನಸ್ಸಲ್ಲಿ ಕೂಡ ಇರುತ್ತೆ. ನೀವು ತುಂಬಾನೇ ಅಂದ್ರೆ ಸುಮಾರು 8 kg ಅಷ್ಟೇನೋ ವೆಯ್ಟ್ ಲಾಸ್ ಮಾಡಿ 25 kilos. 25 ಕಿಲೋ ಅಷ್ಟು ಅಂದ್ರೆ ಯಾವ ರೀತಿಯಾಗಿ ಸರ್ ಅದು? ಅಲ್ಲ, ಇವಾಗ ಬೇರೆಯವ್ರಿಗೆ ಏನು ಅನ್ಸಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರ ಆಚೆ ಏನ್ ತಿಂತಾ ಇದ್ರು ಒಳಗಡೆನೂ ಅದೇ ಫುಡ್ ಸಿಗ್ತಾ ಇತ್ತು. ಬಟ್ Okay. ನನಗೆ ಇದೊಂದು ಗೇಮ್, ಇದನ್ನು ನಾನು ಫೈಟ್ ಮಾಡ್ಬೇಕು ಮೆಂಟಲಿ. ಯಾಕಂದ್ರೆ ಹೋದಾಗ 125 kg ಇದ್ದೆ. ಹ್ಮ್, 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 ಕೊನೆಯ ದಿವಸ ನಾನು ಆಚೆ ಬಂದಾಗ 100 kg ಆಗಿದ್ದೆ. ಹ್ಮ್, ಹ್ಮ್, ಹ್ಮ್. ಸೊ ಒಂದು ಪಾಯಿಂಟ್ ಅಲ್ಲಿ ನಾನು ಫಿಸಿಕಲಿ ತುಂಬಾ ವೀಕ್ ಆಗ್ಬಿಟ್ಟಿದ್ದೆ. ಅವಾಗ ಹ್ಮ್. ನಾನು ಅದನ್ನ ತುಂಬಾ ಮೈಂಡಿಗೆ ತಗೊಂಡಿದ್ದೆ. ಐ ಥಿಂಕ್ ಹ್ಮ್. ಅಬ್ಸರ್ವ್ ಮಾಡಿ ಸುದೀಪ್ ಸರ್ ಕೇಳಿದ್ಲು, ತಲೆ ಕೆಡ್ಸ್ಕೋಬೇಡ, ಇನ್ನೊಂದು ಮಂತ್ ಇದೆ, ಪುಷ್ ಮಾಡು ಅಂತ ಹೇಳಿದ್ಲು. So ಅವಾಗ ಮತ್ತೆ ಒಂದು ಮೋಟಿವೇಶನ್ ಸಿಕ್ಕಿತ್ತು. ಹ್ಮ್, ಸೊ ಐ ವಾಸ್ ಫೈಟಿಂಗ್, ಅಲ್ಲೂ Okay. ಫೈಟ್ ಮಾಡ್ತಾ ಇದ್ದೆ, ಮನೇಲೂ ಫೈಟ್ ಮಾಡ್ತಾ ಇದ್ದೆ. ಅಲ್ಲೆಲ್ಲಾ ಕಂಟೆಸ್ಟೆಂಟ್ಗಳಿಗಿಂತ ನನಗಿದು 2 ಫೈಟ್ ನ ವಿನ್ ಆಗ್ಬೇಕಾಗಿತ್ತು. ಯಾಕಂದ್ರೆ 25 kg ಇಸ್ ಎ ಹ್ಯೂಜ್ ಡ್ರಾಪ್. ಹೌದು, ಹೌದು. ಅಲ್ಲಿಂದ ಇಲ್ಲಿಗೆ ನಾನು ಆಚೆ 2 kg ಮಟನ್ ತಿಂದಿದ್ದವನು ಡೈಲಿ, ಅಲ್ಲಿ ಹ್ಮ್. ಹೋಗ್ಬಿಟ್ಟು 2 ಚಪಾತಿ, ಹ್ಮ್, ವಾರಕ್ಕೆ 5 ಮೊಟ್ಟೆ ಸಿಗ್ತಾ ಇತ್ತು, 1 ಹ್ಮ್. ಕಪ್ ರೈಸು. ಹ್ಮ್, 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 ಹ್ಮ್. ಸೊ ನಿಮ್ಗೆ ಅರ್ಥ ಆಗತ್ತೆ ಮೆಂಟಲಿ ಎಷ್ಟು ವೀಕ್ ಆಗತ್ತೆ ಅಂತ. ಹ್ಮ್, 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 ಹ್ಮ್. ಸರ್, ಇದೀಗ ಮತ್ತೊಂದು ಅಂತಂದ್ರೆ, ನೀವು ಬಿಗ್ ಬಾಸ್ ಹೋದ ನಂತರ ನೀವು ಹಿಂದೆ ಮಾಡಿದಂತಹ ಸಾಧನೆಗಳು ತುಂಬಾ ಜನರಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಬಿಗ್ ಬಾಸ್ಗೆ ಹೋದ ನಂತರ ಒಂದಷ್ಟು ವಿಡಿಯೋಗಳು ನಿಮ್ಮ ಅಥ್ಲೀಟ್ ಆಗಿ, ಬಾಡಿ ಬಿಲ್ಡರ್ ಆಗಿ ನಿಮ್ಮ ಸಾಧನೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ತುಂಬಾನೇ ವೈರಲ್ ಆಗುತ್ತೆ. ಓಕೆ. ಜನರು ಅದನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಇವ್ರು ಈ ರೀತಿಯಾಗಿರುವಂತಹ ಸಾಧನೆ ಮಾಡ್ತಾರೆ ಅಂತ. ಒಬ್ಬ ಅಥ್ಲೀಟ್ ಆಗಿ ನಿಮ್ಗೆ ಆ ಮೂಮೆಂಟ್ ಎಷ್ಟು ಪ್ರೌಡ್ ಫೀಲ್ ಕೊಡುತ್ತೆ? ಸಿ, ನಾವು ಸ್ಟಾರ್ಟ್ ಮಾಡಿದ್ದು ವೆನ್ ಐ ವಾಸ್ ಇಯರ್ 2000. ಆಗ ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ, ಏನೂ ಇಲ್ಲ. ಹೌದು. ಸೊ ಮೈ ಜರ್ನಿ ಇಸ್ ಬ್ರಿಕ್ ಬೈ ಬ್ರಿಕ್. ಹ್ಮ್, ಸೊ ಇವಾಗ ಏನಾಗತ್ತೆ, ಒಂದು ವಿಡಿಯೋ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ವೈರಲ್ ಆಗ್ತಾರೆ. ಹ್ಮ್, ಬಟ್ ಹ್ಮ್, ನಮ್ಮ ಕಾಲ ಹಂಗಿರ್ಲಿಲ್ಲ. ಹ್ಮ್, ಹ್ಮ್, ಇಟ್ಸ್ ಎ ಲಾಂಗ್ ಜರ್ನಿ ಫಾರ್ ಮಿ. ಹ್ಮ್, ಹ್ಮ್, ಮೇ ಬಿ ಆ ಜರ್ನಿನ ಇವಾಗ ನೋಡ್ತಾ ಇದಾರೆ ಅಷ್ಟೇ. ರಘು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ. ಯಾಕಂದ್ರೆ ಅನಿಮೇಷನ್ ಅಲ್ಲಿ 15 ವರ್ಷ ಜಾಬ್ ಮಾಡಿದ್ದೀನಿ. Okay. ಐ ವಾಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಇವಾಗೂ ಹ್ಮ್, ಹ್ಮ್. ಆರ್ಟಿಸ್ಟ್. ಹ್ಮ್, ಹ್ಮ್. ಸೊ ಲೈವ್ ಆಕ್ಷನ್ ಮೂವೀಸ್ ಅಲ್ಲಿ ಐ ವಾಸ್ ಎ ಟೆಕ್ನಿಕಲ್ ಸೂಪರ್ವೈಸರ್. Okay. ಸೊ ಇಂಟರ್ನ್ಯಾಷನಲ್ ಒಂದು 50 ಮೂವಿ ಕೆಲಸ ಮಾಡಿದ್ದೀನಿ. DI, ಎಡಿಟಿಂಗು, ಲೈಟಿಂಗು, ಹ್ಮ್, ಐ ಹ್ಯಾವ್ ಡನ್ ಆಲ್ಮೋಸ್ಟ್ ಎವ್ರಿಥಿಂಗ್. US ಗೆ ಒಂದು 2-3 ಸತಿ ಹೋಗಿದ್ದೀನಿ. ಹ್ಮ್, ಹ್ಮ್, ಸೊ ಅಲ್ಲಿಂದ ಮತ್ತೆ ಫಿಟ್ನೆಸ್ಸಿಗೆ ಬಂದೆ. ಅಲ್ಲೊಂದು 200 ಮೆಡಲ್ ಇದೆ ನನಗೆ. ಬಾಡಿ ಬಿಲ್ಡಿಂಗ್ ಅಲ್ಲಿ ಸಾಧನೆ ಮಾಡಿದೆ, ಪವರ್ ಲಿಫ್ಟಿಂಗು 4 ಟೈಮ್ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಮಾಡಿದೆ, ಹ್ಮ್, ಕ್ರೀಡಾ ರತ್ನ ಅವಾರ್ಡ್ ಕೊಟ್ಟರು. ಹ್ಮ್, 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 ಸ್ಲೋ ಆಗಿ ಕೆಳಗಡೆ ಬಂದು ಕೋವಿಡ್ ಅಲ್ಲಂತೂ ಫುಲ್ ಕೆಳಗಡೆ ಬಿದ್ದೋಗಿದ್ದೆ. ಹ್ಮ್, ಹ್ಮ್, ಆದ್ಮೇಲೆ ಸ್ವಲ್ಪ ಮೋಟಿವೇಶನ್ ವಿಡಿಯೋಸ್ ಮಾಡಿ ಸ್ವಲ್ಪ ಫೇಮಸ್ ಆದಾಗ ನಮ್ ಕೈ ಹಿಡ್ದಿದ್ದೆ ದರ್ಶನ್ ಸರ್. ಹ್ಮ್, ಅಲ್ಲಿಂದ ಮೂವಿ ಸಿಕ್ತು. ಹ್ಮ್, ದೆನ್ ಹ್ಮ್. ಮೈ ಗ್ರಾಫ್ ಕೆಪ್ಟ್ ಆನ್ ಕಮಿಂಗ್ ಅಪ್. ಅಂದ್ರೆ ಹ್ಮ್. ಒಂದೊಂದೇ ಆಪರ್ಚುನಿಟಿ ಬಂತು. ಅಲ್ಲಿಂದ ಕಲರ್ಸ್ ಅವ್ರು ಬಂದು ಪಾಟ್ಲೆ ಕಿಚನ್ ಕೊಟ್ರು, ಹ್ಮ್, ಹ್ಮ್, ವಿನ್ ಆದೆ ಸೀಸನ್. ಹ್ಮ್. ದೆನ್ ಬಿಗ್ ಬಾಸ್ ಆದ್ಮೇಲೆ ನಿಮಗೆ ಗೊತ್ತು ಏನಾಗ್ತಾ ಇದೆ ಅಂತ. ಹೌದು, ಹೌದು. ಜೊತೆಗೀಗ ಬಿಗ್ ಬಾಸ್ ಹೋಗೋದಕ್ಕಿಂತ ಮೊದಲು ಅಂದ್ರೆ ನೀವು ನೀವೆಲ್ಲ ಹೇಳ್ಕೊಂಡಿದ್ರಿ ನೀವು ಕೂಡ, ಬಿಗ್ ಬಾಸ್ಗೆ ನಾನು ಹೋಗ್ಬೇಕು ಅನ್ನೋಂಥ ಒಂದು ಮನಸ್ಸಲ್ಲೇ ಇರ್ಲಿಲ್ಲ ಅನ್ನುವಂಥ ವಿಚಾರ ಕೂಡ. ಹೌದೌದು. ಸೊ ಆ ರೀತಿಯಾಗಿ ಒಪಿನಿಯನ್ ಇತ್ತು. ಬಟ್ ಹೌದು. ಹೋಗ್ಬೇಕು ಅಂತ ಯಾವ ಕಾರಣಕ್ಕೆ ಅನ್ನಿಸ್ತು? ಇಲ್ಲ, ಆಕ್ಚುಲಿ ಬಿಗ್ ಬಾಸ್ ಒಂದು ಫೇಕ್ ಶೋ. ಇಲ್ಲಿ ರಿಯಾಲಿಟಿ ಇಲ್ಲ ಅಂಡ್ ಎಮೋಷನ್ಸ್ ಎಲ್ಲ ರಾಂಗು. ಸುಮ್ಮನೆ ಹೇಳ್ತಾರೆ, ಸುಮ್ಮನೆ ಜಗಳ ಆಡ್ತಾರೆ ಅಂತಾನೆ
ಇತ್ತು ಆ್ಯಂಡ್ ಒಂದೆರಡು 3 ವಿಡಿಯೋದಲ್ಲೂ ಹಂಗೆ ಹೇಳಿದ್ದೆ. ಬಟ್ ಎಂಟರ್ ಆದ್ಮೇಲೆ ಗೊತ್ತಾಯ್ತು ಬಿಗ್ ಬಾಸ್ ಮನೆ ಒಂದು ರಿಯಲ್ಕಿಂತ ಒಂದು ಹೈಪರ್ ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಸೊ ಇದೊಂದು ಬೇರೆ ಲೋಕ. ನಾವೇನ್ ಅನ್ಕೊಂಡಿದೀವೋ ಎಲ್ಲ ಸುಳ್ಳು. ಸೊ ಬಿಗ್ ಬಾಸ್ ಮನೆ ಏನು ಅಂದ್ರೆ ಅದನ್ನ ಯಾರಿಗೂ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಸಕ್ಕಾಗಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ನ. ಸೊ ಅಲ್ಲಿ ಒಂದು ಎಮೋಷನ್ ಆಗಲಿ, ಒಂದು ಚಿಕ್ಕ ಚಿಕ್ಕ ಥಿಂಗ್ಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಐ ಮೇಡ್ ಎ ವಂಡರ್ಫುಲ್ ಡಿಸಿಷನ್ ಗೋಯಿಂಗ್ ಇನ್ ಸೈಡ್. ಇದನ್ನ ಬಿಟ್ಬಿಟ್ಟಿದ್ರೆ ನನ್ನಷ್ಟು ಮೂರ್ಖ ಯಾರು ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಒಂದು ವೇಳೆ ಬಿಟ್ಟಿದ್ರೆ ಯಾವ ರೀತಿಯಾಗಿ ಐ ವುಡ್ ಹ್ಯಾವ್ ರಿಗ್ರೆಟೆಡ್. ನನ್ನ ಲೈಫ್ ಎಲ್ಲ ರಿಗ್ರೆಟ್ ಮಾಡ್ತಾ ಇದ್ದೆ. ನನಗೆ ಇವಾಗ ನನ್ನ ಲೈಫ್ ನನ್ನ ಸಾಯೋ ತನಕ ಎಕ್ಸ್ಪೀರಿಯನ್ಸ್ ನ ಮರೆಯಲ್ಲ. ಅಂದ್ರೆ ನಾನು 45 ಇಯರ್ಸ್ ಏನ್ ಜರ್ನಿ ಮಾಡಿದ್ದೀನೋ ಆ ಜರ್ನಿನ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದೀನಿ ಅಂತ ಅನಿಸ್ತಾ ಇದೆ. ಅಂದ್ರೆ ಅಷ್ಟು ಕಲ್ತಿದ್ದೀನಿ. ಅಮೇಝಿಂಗ್. ನಿಮ್ದು ಫೇವ್ರೇಟ್ ವೀಕ್ ಅಂತ ಅಂದ್ರೆ ಯಾವ್ದು ಹೇಳ್ತೀರಿ ನೀವು? ಫಸ್ಟ್ 3 ವೀಕ್ ವಾಸ್ ವೆರಿ ಫೇವ್ರೇಟ್. ಆಮೇಲೆ ಟಾಸ್ಕ್ಗಳೆಲ್ಲ ಬಂದಾಗ ನಾನು ತುಂಬಾ ಚೆನ್ನಾಗಿ ಆಡ್ತಾ ಇದ್ದೆ. ಆಮೇಲೆ ಮಧ್ಯದಲ್ಲಿ ಒಂಚೂರು ಹೇಳಿದ್ನಲ್ಲ ಸ್ವಲ್ಪ ಲೋ ಆದೆ. ಮತ್ತೆ ವಿ ಹ್ಯಾವ್ ಟು ಕಮ್ ಅಪ್ ಅವ್ರು ಅಂದ್ರೆ ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕಲ್ಲಿ. ನಾವು ಬೇರೆಯವ್ರ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಲ್ಲ. ಇವನ್ ವೀಕ್ ಇದಾನೆ ಅಂತ ಹೋಗಿ ನಾಮಿನೇಟ್ ಮಾಡ್ಬಿಡ್ತಾರೆ. ಬಿಗ್ ಬಾಸ್ ಮನೆ ಈಸ್ ಫ್ರೆಂಡ್ಸು ಫ್ಯಾಮಿಲಿ ಯಾರು ಬರಲ್ಲ, ಸಿಂಗಲ್ ಆಗಿರ್ಬೇಕು. ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಒಂದು ಕೆಳಗಡೆ ಹೋಗ್ತೀವಿ, ಮೇಲ್ ಬರ್ತೀವಿ, ಕೆಳಗಡೆ ಹೋಗ್ತೀವಿ. ಇಟ್ ವಾಸ್ ಹ್ಯಾಪನಿಂಗ್. ಓಕೆ. ಇನ್ನು ವೀಕೆಂಡ್ ಅಂತ ಬಂದಾಗ ಸುದೀಪ್ ಸರ್ ಜೊತೆಗೆ ಅದಕ್ಕೆ ಯಾವ ರೀತಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ರಿ? ಮೆಂಟಲಿ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ರಿ? ಪ್ರಿಪೇರ್ ಅಂತ ಅಲ್ಲ, ನಾವು ಒಂದು ವಾರ ಪೂರ್ತಿ ಏನ್ ಮಾಡ್ತಾ ಇದ್ವು, ನಮ್ ಸರ್ ಬಂದು ಏನ್ ಕೇಳ್ತಾರೆ ಅನ್ನೋದೇ ನಮಗ್ ಕ್ಲೂ ಇರ್ತಾ ಇರ್ಲಿಲ್ಲ. ನಾವೇನೋ ಅನ್ಕೊಂಡಿರ್ತೀವಿ, ಇವತ್ತೇನೋ ನಿಂದೆ ಗ್ಯಾರಂಟಿ ಬಲಿ ಅಂತ ಅನ್ಕೊಂಡಿರ್ತೀವಿ. ಅಲ್ಲಿ ವೀಕೆಂಡ್ ಅಲ್ಲಿ ಕೂತಾಗ ಇನ್ನೊಬ್ಬರದ್ದು ಯಾರ್ದೋ ಬಲಿ ಆಗಿರುತ್ತೆ. ಪ್ರೆಡಿಕ್ಟೇ ಮಾಡಕ್ಕಾಗಲ್ಲ. ಫ್ರೈಡೇ ನೈಟ್ ಅಂತೂ ಮಲಗ್ತಾನೆ ಇರಲಿಲ್ಲ ನಾವು. ಸುದೀಪ್ ಸರ್ ಬರ್ತಾರೆ ಸ್ಯಾಟರ್ಡೆ ಅಂತ. ಯಾರಿಗ್ ಬೈತಾರೆ, ಯಾರಿಗ್ ಹೊಗಳ್ತಾರೆ, 1% ನಮ್ಗೆ ಕ್ಲೂನೇ ಇರಲ್ಲ ಏನಾಗತ್ತೆ. ಯಾಕಂದ್ರೆ ನಾನು ಒಂದ್ ಕಡೆ ಮಾತಾಡಿರ್ತೀನಿ, ಇನ್ನೊಂದ್ ಕಡೆ 15 ಜನ ಇನ್ನೊಂದ್ ಬೇರೆ ತರ ಮಾತಾಡಿರ್ತಾರೆ. ಅದ್ ನಮಗ್ ಗೊತ್ತಿರಲ್ಲ. ನಾವ್ ಅನ್ಕೊಂಡಿರ್ತೀವಿ ಮೋಸ್ಟ್ಲಿ ಇವತ್ತು ಅವನ ಬಗ್ಗೆ ಮಾತಾಡ್ಬೋದು, ನೋಡಿದ್ರೆ ಅಲ್ಲಿ ಕೂತಾಗ ನಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಂಗೆ. ಸೊ ಯು ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್. ಇನ್ನೊಂದು ಮತ್ತೊಂದು ವಿಚಾರ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ನೀವು ಲೇಟ್ ಆಗಿ ಹೋದ್ರು ಕೂಡ ಫಸ್ಟ್ ಕ್ಯಾಪ್ಟನ್ ನೀವು ಆಗಿದ್ರಿ. ಹೌದು. ಕ್ಯಾಪ್ಟನ್ ಆಗಿ ನೀವು ಅಂದ್ರೆ ಫೈನಲ್ ಆಗಿ ನೀವು ಕ್ಯಾಪ್ಟನ್ ರಘು ಅಂತ ಕೂಡ ನೀವು ನಿಮ್ಗೆ ಹೆಸರು ಬಂತು. ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಕ್ಯಾಪ್ಟನ್ ಆಗಿ ನಿಮ್ಮ ಜೊತೆಗೆ ಯಾವ ರೀತಿಯಾಗಿ ಉಳಿದ ನಿಮ್ಮ ಕಂಟೆಸ್ಟೆಂಟ್ ಯಾವ ರೀತಿಯಾಗಿ ಕೋಆಪರೇಟ್ ಮಾಡಿದ್ರು ಆ ಟೈಮಲ್ಲಿ? ಇಲ್ಲ, ಯಾರು ಕೋಆಪರೇಟ್ ಮಾಡಿಲ್ಲ. ಕ್ಯಾಪ್ಟನ್ ಆದಾಗ ಎಲ್ಲರೂ ಇರಿಟೇಟ್ ಮಾಡಿದ್ವು. ಬಟ್ ನನ್ ಬೆಸ್ಟ್ ಪಾರ್ಟ್ ಅಂದ್ರೆ ಇರಿಟೇಷನ್ ಕೋಪ ಮಾಡದೆ ತಡ್ಕೊಂಡ್ನಲ್ಲ, ಅದೇ ಪ್ಲಸ್ ಆಗಿದ್ದ ಅವತ್ತು. ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೇಳಿದ್ರು ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ವಿ. ಯಾಕಂದ್ರೆ 12 ಸೀಸನ್ ಅಲ್ಲೇ ನಡೆದಿರ್ಲಿಲ್ಲ. ಪೇರೆಂಟ್ಸ್ ಕಾಲ್ ಮಾಡುವಂತ ಫೋನ್ ಕೊಡ್ತಾರೆ. ದಟ್ ವಾಸ್ ಮೈ ಟಫೆಸ್ಟ್ ಇಡೀ 16 ವಾರದಲ್ಲಿ ಫಸ್ಟ್ ಟೈಮ್ ಅದನ್ನ ಮಾಡಿರೋದು ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ. ಫೋನ್ ಕೊಟ್ಬಿಟ್ಟು ಮಾತಾಡುವಂತಾರೆ. ವೆರಿ ವೆರಿ ಡಿಫಿಕಲ್ಟ್. ಅವ್ರ ಕಡೆಯಿಂದ ಬರುವಂತ ಅಯ್ಯೋ, ನಾನ್ ಫೋನ್ ಮಾಡೋರ್ಗೆ ಹೇಳ್ಬೇಕು ನಿಮ್ ಮಗ ಹಿಂಗ್ ನಾಮಿನೇಟ್ ಆಗಿದ್ದಾನೆ ಅಂತ. ನೀವು ಪ್ರಿನ್ಸಿಪಲ್ ಆಗಿ ಮಾತಾಡ್ಬೇಕಾಗಿತ್ತು. ಬಟ್ ವೆರಿ ಟಫ್. ಅವ್ರು ಏನೇ ಮಾತಾಡೋದು ನಂಗೆ ಮಾತಾಡಕ್ಕಾಗಲ್ಲ. ಟು ಬಿ ವೆರಿ ನೈಸ್ ಟು ದೆಮ್. ತುಂಬಾ ಟಫ್ ಇತ್ತು ಮೆಂಟಲಿ. ಇನ್ನೊಂದು ಮುಖ್ಯವಾಗಿರೋದಂದ್ರೆ, ನಿಮ್ಗೆ ನಿಮ್ಮ ಫ್ಯಾಮಿಲಿ ವೀಕ್ ಆಗಿರಬಹುದು, ಜೊತೆಗೆ ನೀವು ಫೈನಲ್ ಆಗಿ ಕೇಳ್ಕೊಂಡ್ರಿ ನಿಮ್ಮ ಮಗ ಮನೆಯೊಳಗೆ ಬರೋ ಆ ಮೂಮೆಂಟ್ ಬಗ್ಗೆ. ಸಕ್ಕತ್ತಾಗಿತ್ತು. ಫ್ಯಾಮಿಲಿ ಬಂದಾಗಂತೂ ಇಟ್ ವಾಸ್ ವೆರಿ ವೆರಿ ನೈಸ್. ಬಿಕಾಸ್ ನಮಗೆ ನನ್ನ ಲೈಫಲ್ಲಿ ಇರೋದೇ ನನ್ನ ವೈಫು, ನನ್ನ ಮಗ. ಅದಕ್ಕಿಂತ ಜಾಸ್ತಿ ಯಾರು ಇಲ್ಲ. ನೋ ಬ್ಯಾಕಪ್, ನಂಗೆ ನೋ ಸಪೋರ್ಟ್. ನಂದು ಏನಿದ್ರು ನಮ್ಮ ಮಗ, ನಮ್ಮ ವೈಫ್ ಅಷ್ಟೇ. ವೆರಿ ಕನೆಕ್ಟೆಡ್ ಟು ದೆಮ್. ಅಲ್ಲಿ ಹೋದಾಗ ಮಿಸ್ ಮಾಡ್ಕೊತಾ ಇದ್ದೆ. ಅವ್ರು ಬಂದಾಗ ತುಂಬಾ ಖುಷಿ ಆಯ್ತು. ಅಂಡ್ ನಮ್ಮ ಮಗ ಅಲ್ಲಿ ಬಂದಾಗ ಮಾಡು ಅವ್ರ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇದ್ವು. ಅದನ್ನ ನೋಡಿ ಎಲ್ಲೋ ಒಂದು ನಂಗೆ ಗೊತ್ತಾಯ್ತು ಅವನಿಗೂ ಅದು ಆಸೆ ಇದೆ ಅಂತ. ಸೊ ನನಗೊಂದು ಚಾನ್ಸ್ ಸಿಕ್ಕಿದಾಗ ಬಿಗ್ ಬಾಸ್ ಅವ್ರಿಗೆ ಕೇಳ್ಕೊಂಡೆ, ಇದೊಂದು ವಿಶ್ ಇದೆ ಅಂತ. ನೆಕ್ಸ್ಟ್ ಡೇನೆ ಅದನ್ನ ಫುಲ್ಫಿಲ್ ಮಾಡೋದು ತುಂಬಾ ಖುಷಿ ಆಯ್ತು. ಸರ್, ಮತ್ತೊಂದು ಇಂಪಾರ್ಟೆಂಟ್ ಆಗಿರೋದು ಅಂತಂದ್ರೆ, ಎಲ್ಲರೂ ಗಮನ ಸೆಳೆದಿರೋದು ಪ್ರೇಕ್ಷಕರಿಗೆ ಅಂದ್ರೆ, ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಂದು ಅಲ್ಲಿ ಆಡಿರುವಂತ ಟೈಮ್ ಅದು ಕೂಡ ಜಾಸ್ತಿ ವೈರಲ್ ಆಗತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗತ್ತೆ.
ಸೊ ಆ ಸಿಚುವೇಶನ್ ಹೇಗಿತ್ತು ಅವರು ಬಂದಂತ ಸಂದರ್ಭದಲ್ಲಿ, ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಆಗಿರಬಹುದು, ಇಡೀ ಮನೆಯಾಗ ನೀವೆಲ್ಲರೂ ಕೂಡ ಒಟ್ಟಾಗ್ತೀರಿ ಒಂದು ರೀತಿನಲ್ಲಿ. ಹೌದು. ಆ ಟೈಮ್ ಬಗ್ಗೆ ಹೇಳುತ್ತದ್ರ ಒಂದು episode? ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಬಂದಿದ್ ನಮ್ಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಏನಪ್ಪಾ ಇದು, ನಾವೇ ಎಷ್ಟು ಜನ ಇದೀವಿ, ನಮ್ಮ ಮೇಲೆ 4 ಜನ ಬಂದ್ರು, ಅಂಡ್ ಬಂದ ಮೇಲೆ ಗೆಸ್ಟ್ ಆಗಿ ಬಂದಿದ್ದು, ನಮ್ಗೊಂದು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ, ಅವ್ರಿಗೆ ಅಡ್ಗೆ ಮಾಡ್ಕೊಡ್ಬೇಕು, ಇದು ರಿಸಾರ್ಟ್, ಸಖತ್ ಇರಿಟೇಷನ್ ಆಗುತ್ತೆ. ಅಂದ್ರೆ ಆ ವೀಕ್ ನಾವ್ ಎಲ್ಲಾರು ಎಷ್ಟು ಕೆಲಸ ಮಾಡ್ಬಿಟ್ವಿ ಅಂದ್ರೆ ಎಂಡ್ ಅಷ್ಟಲ್ಲಿ ನಮ್ಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಕಾಲ್ ನೋತಾ ಇತ್ತು, ಲೈಕ್ ತುಂಬಾ ಬೈಕೊಂಡಿದೀವಿ ಆಕ್ಚುಲಿ. ಅಂದ್ರೆ ಹೆಂಗಾಗೋಯ್ತು ಅಂದ್ರೆ ನಮ್ ಬಗ್ಗೆ ಮಾತಾಡೋ ಬದಲು ನಾವು ಎಲ್ಲಾರು ಸೇರ್ಬಿಟ್ಟು ಅವ್ರು 4 ಜನನ್ನ ಟಾರ್ಗೆಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಲೈಕ್ ಆಲ್ ಬಿಕಮ್ ಲೈಕ್ ಎ ಫ್ಯಾಮಿಲಿ. ಸಖತ್ತಾಗಿತ್ತು ಅದು ಎಕ್ಸ್ಪೀರಿಯನ್ಸ್, ಮಜಾ ಇತ್ತು. ಓಕೆ ಓಕೆ. ಈಗ ತುಂಬಾ ದೊಡ್ಡ ಅನುಭವದ ಮೂಟೆ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಆಗ್ಲೇ ಹೇಳ್ತಾ ಇದ್ರಿ, ನಾನು ತುಂಬಾ ಅಂದ್ರೆ ಬಿಗ್ ಬಾಸ್ ಗಿಂತ ಹೋಗೋದ್ ಮೊದಲು ಸ್ವಲ್ಪ ಬೇರೆ ರೀತಿಯಾಗಿ ಅಂದ್ರೆ ಸ್ವಲ್ಪ ಅಗ್ರೆಷನ್ ಎಲ್ಲ ಇತ್ತು ಅಂತ. ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಈಗ ನೀವ್ ಏನ್ ಅನ್ಕೊಂಡಿದ್ರಿ? ಇವಾಗ ಯಾವ ರೀತಿಯಾಗಿ ಅದರಿಂದ ಬಂದಿರುವಂತಹ ಪಾಸಿಟಿವ್ ಇದನ್ನ ಯಾವ ಅಂಶವನ್ನ ತಗೊಂಡು ಬರ್ಬೇಕು? ಮೇನ್ ಪಾಸಿಟಿವ್ ಅದೇ ನಾನೇನ್ ಅನ್ಕೊಂಡೆ, ಲೈಕ್ ಅಲ್ಲಿದ್ದಾಗ ನನ್ಗೊಂದ್ ಸ್ವಲ್ಪ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಯ್ತು. ಮನೇಲಿದ್ದಾಗ ಮುಂಚೆ ಯಾವಾಗೂ ಫೋನ್ ಯೂಸ್ ಮಾಡೋದು, ಮಗ ಬಂದಾಗ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ವೈಫ್ ಬಂದಾಗ ಇರಿಟೇಟ್ ಆಗೋದು, ಆಚೆ ಟೆನ್ಷನ್ ಎಲ್ಲ ಮನೆಯವ್ರ ಮೇಲೆ ತೋರ್ಸೋದು. ಅಲ್ಲಿ ಹೋದಾಗ ನಂಗೆ ಗೊತ್ತಾಯ್ತು, ಇಲ್ಲ ಯಾಕೆಂದ್ರೆ ಚಿಕ್ಕ ವಸ್ತುಗಳು, ಒಬ್ರು ಯಾರೋ ಸ್ಮೈಲ್ ಮಾಡಿದ್ರೆ ನಮ್ ಜೊತೆ ಖುಷಿ ಆಗೋದು, ಒಬ್ರು ಹಗ್ ಮಾಡಿದ್ರೆ ಖುಷಿ ಆಗೋದು, ಒಬ್ರು ಬಂದು ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೀರ ಅಂದ್ರೆ ಖುಷಿ ಆಗೋದು. ಅವಾಗ ಅರ್ಥ ಆಯ್ತು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಾವು ಖುಷಿ ಪಡ್ತಾ ಇದೀವಲ್ಲ, ಮನೇಲಿದ್ದಾಗ ಇದೆಲ್ಲ ನಾರ್ಮಲ್ ಅಲ್ವಾ ನಾರ್ಮಲ್. ಅವಾಗ ಯಾಕೆ ಖುಷಿ ಆಗಲ್ಲ? ಅವಾಗ ಅನ್ನಿಸ್ತು, ಓಕೆ ಮನೆಯಲ್ಲಿ ನಮ್ಗೆ ಯಾವಾಗೂ ಕಣ್ಮುಂದೆ ಇರುತ್ತಲ್ಲ, ನಾವು ವ್ಯಾಲ್ಯೂ ಕೊಡಲ್ಲ, ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ. ಇದು ಅರ್ಥ ಆಯ್ತು. ಯಾವಾಗ ಮನೇಲಿದ್ದಾಗೂ ನಾವು ಗ್ರಾಂಟೆಡ್ ಆಗಿ ತಗೋಬಾರ್ದು, ಯಾಕಂದ್ರೆ ಇವತ್ತಿರೋದು ನಾಳೆ ಸಿಗಲ್ಲ ನಮ್ಗೆ, ಯಾವತ್ತು ಬೇಕಾದ್ರೂ ಹೊಟ್ಟೋಗ್ಬೋದು, ಅದು ಏನ್ ಬೇಕಾದ್ರೂ ಆಗ್ಬೋದು. ಸೊ ಇದ್ದಾಗ ಅನುಭವಿಸ್ಬೇಕು ಅಂತ ಒಂದು ಲೆಸನ್ ಕಲಿತೆ ನಾನು. ಇನ್ನು ಬಿಗ್ ಬಾಸ್ ಈಗ ಆಯ್ತು, ಫ್ಯೂಚರ್ ಬಗ್ಗೆ ಯಾವ ರೀತಿಯಾಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ? ಫ್ಯೂಚರ್ ಬಗ್ಗೆ ಏನೆಲ್ಲ ಡಿಸಿಷನ್ ಇವಾಗ ತಗೊಂಡಿದ್ದೀರಿ? ಫ್ಯೂಚರ್ ಆಲ್ವೇಸ್ ಮೂವಿಯಲ್ಲಿ ಕೆಲಸ ಮಾಡ್ಬೇಕು ಅಂತ, ಒಬ್ಬ ದೊಡ್ಡ ವಿಲನ್ ಆಗ್ಬೇಕು ಅಂತ ಇದೆ. ಸುದೀಪ್ ಸರ್ನು ಕೇಳಿದೀನಿ, ಒಂದ್ ಚಾನ್ಸ್ ಕೊಡಿ ಅಂತ, ನೋಡೋಣ ಅಂದಿದ್ದಾರೆ. ಅದೇ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾ ಇದೆ, ಲೈನಪ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಇನ್ನ ಯಾವ್ದು ಫೈನಲ್ ಆಗಿಲ್ಲ. ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಯಾಕೆಂದ್ರೆ ಇವಾಗ ಸಿಕ್ಕಿರೋದು ನನಗೆ ಪಾಪ್ಯುಲಾರಿಟಿ. ಸೊ ಪಾಪ್ಯುಲಾರಿಟಿ ಸಿಕ್ಕಿದಾಗ, ಪಾಪ್ಯುಲಾರಿಟಿ ಇಸ್ ಡಿಫ್ರೆಂಟ್, ಸ್ಟಾರ್ಡಮ್ ಇಸ್ ಡಿಫ್ರೆಂಟ್. ನಾನು ಅವಾಗ ಹೇಳ್ದೆ, ಕೆಳಗಡೆ ರಾಕೆಟ್ ಹಚ್ಬಿಟ್ಟು ಬಿಟ್ರೆ ಸ್ಪೇಸ್ಗೆ, ರಾಕೆಟ್ ಮೇಲ್ ಬಂದಿದ್ದೀನಿ, ಆಮೇಲೆ ಕೆಳಗಡೆ ಅದು ಏನ್ ಫ್ಯೂಲ್ ಆಚೆ ಬಂದ್ಬಿಡುತ್ತೆ. ಆ ಸ್ಯಾಟಲೈಟ್ ಓಡಾಡ್ಬೇಕು, ಅದು ನಮ್ಮೇಲಿರೋದು, ರೆಸ್ಪಾನ್ಸಿಬಿಲಿಟಿ. ಸೊ ಇಲ್ಲಿಂದ ನಾನು ಹೆಂಗ್ ತಗೊಂಡ್ ಹೋಗ್ತೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನೋಡೋಣ, ಬಿಕಾಸ್ ಪಾಪ್ಯುಲಾರಿಟಿಯಿಂದ ಐ ವಾಂಟ್ ಟು ಬಿಕಮ್ ಎ ಸ್ಟಾರ್. ಮೂವಿಯಲ್ಲಿ ಒಬ್ಬ ಒಳ್ಳೆ ಸ್ಟಾರ್ ಆಗ್ಬೇಕು, ಒಬ್ಬ ಒಳ್ಳೆ ಆಕ್ಟರ್ ಅಂತ ಹೇಳಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ನನಗೆ. ಬಿಕಾಸ್ ರೈಟ್ ನೋ ಎಸ್ ನಂಗೆ ಪಾಪ್ಯುಲಾರಿಟಿ ಸಿಕ್ಕಿದೆ, ಬಟ್ ಯಾರು ಒಳ್ಳೆ ಆಕ್ಟರ್, ಒಳ್ಳೆ ಸ್ಟಾರ್ ಅಂತ ಹೇಳಲ್ಲ. ಐ ನೀಡ್ ದಟ್. ಇನ್ನು ಬಿಗ್ ಬಾಸ್ಗೆ ಬಂದ ನಂತರ ನಿಮ್ಮ ಜೊತೆಗೆ ಎಲ್ಲ ಕೂಡ ಕಂಟೆಸ್ಟೆಂಟ್ ಕೂಡ ಈಗ ಸಂಪರ್ಕದಲ್ಲಿದ್ದಾರೆ, ಯಾವ ರೀತಿಯಾಗಿ ಮಾತಾಡಿದ್ರೆ ಹೇಗೆ? ಇಲ್ಲ, ನಾನು, ರಕ್ಷಿತಾ, ಸೂರಜ್, ಧನುಷ್ ಇವರೆಲ್ಲ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದೀವಿ. ಯಾಕಂದ್ರೆ ಅವ್ರ ಮನೆಗೆಲ್ಲ ಬಂದಿದ್ರು, ಅಲ್ಲೂ ನಮ್ಗೊಂದು ಒಳ್ಳೆ ಕನೆಕ್ಷನ್ ಇತ್ತು. ಇಟ್ಸ್ ಗೋಯಿಂಗ್ ಆನ್ ಗುಡ್. ಆಕ್ಚುಲಿ ನಮ್ದೇನೋ ಇಂಟರ್ನಲ್ ಪ್ಲಾನ್ ಇದೆ, ಏನೋ ಸೇರ್ಕೊಂಡು ಏನೋ ಮಾಡೋಣ ಅಂತ ಇದೀವಿ. ನೋಡೋಣ, ವರ್ಕ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ. ಅದರ ಜೊತೆಗೆ ನೀವೊಂದು ಹೇಳಿದ್ರೆ, ಅಂದ್ರೆ ಕುಕಿಂಗ್ ರಿಲೇಟೆಡ್ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಆ ರೀತಿಯಾಗಿ. ಹೌದು, ಆಕ್ಚುಲಿ ಮೈ ಪ್ಯಾಷನ್ ಅವಾಗಿಂದ. ಅದನ್ನ ಆಕ್ಚುಲಿ ರೆಡಿ ಮಾಡಿ ಇಟ್ಟಿದ್ದೆ, ವಿಡಿಯೋಸ್ ಎಲ್ಲ. ಇನ್ನೇನ್ ಲಾಂಚ್ ಮಾಡ್ಬೇಕಾಗಿತ್ತು, ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಬಿಟ್ಟೆ. ಅದೊಂದಿದೆ. ಆಮೇಲೆ ಒಂದು ಚಿಕ್ಕ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತಾನು ಆಸೆ ಇದೆ. ಅಂಡ್ ಇನ್ನ 2-3 ಆಸೆಗಳಿದೆ, ನೋಡೋಣ. ಓಕೆ ಓಕೆ. ಅದರ ಜೊತೆಗೆ ಬಿಗ್ ಬಾಸ್ ಆದ ನಂತರ ಒಂದಷ್ಟು, ಅಂದ್ರೆ ಪ್ರಮುಖವಾಗಿ ಅಶ್ವಿನಿ ಅವರು ಮಾತಾಡಿರುವಂತಹ ವಿಚಾರ ಗಿಲ್ಲಿ ಬಗ್ಗೆ, ಅಂದ್ರೆ ಅವರಿಗಿಂತ ನಾನೇ ವಿನ್ ಆಗುವಂತ ಚಾನ್ಸಸ್ ಜಾಸ್ತಿ ಇತ್ತು ಅಂತ ನಿಮ್ಗೇನಾದ್ರೂ ಅನ್ನಿಸ್ತಾ ಅದ್ರ ವಿಚಾರ? ಇಲ್ಲ ಸರ್, ಯಾಕಂದ್ರೆ ಇವಾಗ ನನಗೂ ಅನ್ಸುತ್ತೆ 5ನೇ ಪ್ಲೇಸ್ ಕೊಟ್ಟರು ನಾನು ಫಸ್ಟ್ ಪ್ಲೇಸ್ ಬರ್ಬೇಕಾಗಿತ್ತು ಅಂತ. ಏನ್ ಗೊತ್ತಾ, ಒಂದ್ಸತೆ ಶೋ ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಇವಾಗ ಗಿಲ್ಲಿ ವಿನ್ ಆಗಿದ್ದಾನೆ ಅಂದ್ರೆ
ಈಸ್ ಬೆಟರ್ ದೆನ್ ಎವ್ರಿ ಒನ್. ಒಂದು ಟ್ಯಾಲೆಂಟ್ ಇಂದ ಮೇಲ್ ಬಂದಿದ್ದಾನೆ ಅಂಡ್ ಈ ವಾಸ್ ಗುಡ್. ಸುಳ್ಳು ಹೇಳ್ಬಾರ್ದು, ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ. ಆ ಟ್ಯಾಲೆಂಟ್ ನಮ್ಮಲ್ಲಿ ಇರ್ಲಿಲ್ಲ. ಸೊ ಅಗ್ರಿ ಮಾಡ್ಬೇಕು ಅದನ್ನ. ಇವಾಗ ಆಚೆ ಬಂದ್ಮೇಲೆ ಅವ್ರಕ್ಕಿಂತ ಬೆಟರ್ ಅನ್ನೋದು ತಪ್ಪಾಗತ್ತೆ. ಇವಾಗ ನಾನು ಕಾಮಿಡಿ ಮಾಡಿದ್ರೆ ಮೇ ಬಿ ಕಂಪೇರ್ ಮಾಡ್ಬೋದಾಗಿತ್ತು. ಗಿಲ್ಲಿ ಇಸ್ ಬೆಟರ್ ದೆನ್ ಮೀ, ಅದ್ ನಾನು ಅಗ್ರಿ ಮಾಡ್ತೀನಿ. ಬಿಕಾಸ್ ಅವ್ನ್ ಆ ಸ್ಪಾಂಟೇನಿಯಸ್ ಡೈಲಾಗ್ಗೆ ಅವ್ನಿಗೆ ಪ್ಲಸ್ ಆಗಿದ್ದು. ನಂದೇ ವ್ಯಕ್ತಿತ್ವ ಬೇರೆ, ಅಶ್ವಿನಿ ಅವ್ರದ್ದೇ ಬೇರೆ. ಈಗ ಆಚೆ ಬಂದ್ಮೇಲೆ ವಿ ಶುಡಂಟ್ ಟಾಕ್ ಅಬೌಟ್ ಇಟ್. ಈಗ ಆಗೋಗಿದೆ ಶೋ. ಗಿಲ್ಲಿ ಇಸ್ ದ ವಿನ್ನರ್. ಜನ ಮೆಚ್ಕೊಂಡಿದ್ದಾರೆ. ಈಗ ಆಚೆ ಕ್ರೌಡ್ ಅಲ್ಲೇ ಗೊತ್ತಾಗತ್ತೆ ಹೂ ಡಿಸರ್ವ್ ಬಿಗ್ ಬಾಸ್ ಟ್ರೋಫಿ. ಗಿಲ್ಲಿಗೆ ಸಿಕ್ಕಿದೆ. ನಾನು ಆಚೆ ಬಂದ್ಬಿಟ್ಟು ಇಲ್ಲ ಗಿಲ್ಲಿಗಲ್ಲ ನನಗ್ ಸಿಗ್ಬೇಕಾಗಿತ್ತು ಅಂದ್ರೆ ಜನ ಹೊಡಿತಾರೆ ನಮ್ಗೆ, ತಪ್ಪಾಗತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಗಿಲ್ಲಿ ಹ್ಯಾಸ್ ಒನ್. ಓಕೆ. ಮತ್ತೊಂದು ಜನರಿಗೆ ಇರುವಂತ ವಿಚಾರ ಅಂತಂದ್ರೆ ಪ್ರಶ್ನೆ ಅಂತಂದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅನ್ನುವಂಥ ವಿಚಾರ. ಅಂದ್ರೆ ಅದೇ ವಿಚಾರವನ್ನ ಅಶ್ವಿನಿ ಅವರು ಕೂಡ ಹೇಳಿದ್ದು. ಆ ರೀತಿಯಾಗಿ ಯಾಕೆ ಬಂತು ಅನ್ನುವಂಥದ್ದು ಕೂಡ ಒಂದಷ್ಟು. ಇಲ್ಲ ಸರ್, ಆಕ್ಚುಲಿ ಗಿಲ್ಲಿ ಯಾವತ್ತೂ ಮನೇಲಿ ನಾನು ಬಡವ ಅಂತ ಹೇಳೇ ಇಲ್ಲ. ಅವನು ಅಷ್ಟು ಕಂಫರ್ಟಬಲ್ ಆಗಿ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದ್ನಲ್ಲ, ಅದು ಮನೇಲಿ ಇವನೆಲ್ಲೋ ಪೋರ್ಟ್ರೇಟ್ ಮಾಡ್ತಾ ಇದ್ದಾನೆ ಅಂತ ಸುಮ್ಮನೆ ಒಂದು ನ್ಯೂಸ್ ಆಯ್ತು ಹೊರತು ಗಿಲ್ಲಿ ನನ್ನ ಹತ್ರ ಏನು ಇಲ್ಲ, ಬಡವ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಹೇಳಿದ್ದಿದ್ರೆ ಮೋಸ್ಟ್ಲಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು ಅಂತ ಹೇಳ್ಬೋದು. ಅವ್ನು ಹೇಳೇ ಇಲ್ವಲ್ಲ ನಾನು ಬಡವ ಅಂತ. ಗೇಮ್ ಮೇ ಬಿ ಕಂಟೆಸ್ಟೆಂಟ್ಗಳು ಅದನ್ನ ಅವನ್ನ ವೀಕ್ ಮಾಡೋಕೆ ಯೂಸ್ ಮಾಡಿರ್ಬೋದೇನೋ, ಬಟ್ ಅದು ಅಗೇನ್ ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಓಕೆ. ಸೊ ಇದೀಗ ಒಂದು ಒಳ್ಳೆಯ ನೆನಪಿನ ಜೊತೆಗೆ ಹೊರಗೆ ಬಂದಿದ್ರೆ 100% ತುಂಬಾ ಖುಷಿಯಾಗಿದ್ದೀನಿ. ಓಕೆ, ಧನ್ಯವಾದಗಳು ರಘು ಅವರೇ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ರಘು ಅವರ ಜೊತೆಗಿನ ವಿಶೇಷ ಸಂದರ್ಶನ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.